जन्माद्यस्य यतोऽन्वयात् ततश्चार्थेष्वपि स्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानेतिर्षितमो बन्धमोक्षश्च यस्मात् तस्य श्रीब्रह्मरुद्रप्रभृतिः सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम् ದಶಮೋಧ್ಯಾಯ ಎರಡನೇ ಸ್ಕಂದ ಶ್ರೀ ಶುಕ ಉವಾಚ ಶುಕಾಚಾರ್ಯ ಹೇಳ್ತಾ ಇದ್ದಾರೆ ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರೇಶಾನುಕಥಾಃ ನಿರೋಧಃ ಮುಕ್ತಿರಾಶ್ರಯಃ ಭೂತಮಾತ್ರೇಂದ್ರಿಯಧಿಯಾಂ ಜನ್ಮ ಸರ್ಗ ಉದಾಹೃತಃ ಬ್ರಹ್ಮಣೋ ಗುಣವೈಷಮ್ಯಾತ್ ವಿಸರ್ಗಃ ಪೌರುಷಸ್ಮೃತಃ ಅತ್ರ ಸರ್ಗಃ. ಈ ಮಹಾಪುರಾಣಗಳು ಉಪಪುರಾಣಗಳು ಅಂತ ಎರಡು ವಿಧ. ಮಹಾಪುರಾಣಗಳಿಗೂ ಉಪಪುರಾಣಗಳು ಏನು ವ್ಯತ್ಯಾಸ ಅಂತ ಪ್ರಶ್ನೆ. ಈ ದೊಡ್ಡ ಸೈಜು ಸಿಕ್ಕದೇ ಇರುವಂಥ ಅರ್ಥ ಅಲ್ಲ ಅದಕ್ಕೆ. ದೊಡ್ಡದಿದ್ದರೆ ಮಹಾಪುರಾಣ, ಚಿಕ್ಕದಿದ್ದರೆ ಉಪಪುರಾಣ ಅಂತ ಅರ್ಥ ಅಲ್ಲ. ಪುರಾಣಗಳಿಗೆ ಮಹಾಪುರಾಣಕ್ಕೆ 10 ಲಕ್ಷಣಗಳಿವೆ, ಉಪಪುರಾಣಕ್ಕೆ 5 ಲಕ್ಷಣಗಳು. ಗೊತ್ತಾಯ್ತಾ? ಸರ್ಗ ಸಾಮಾನ್ಯ ಮಹಾಕಾವ್ಯ ಖಂಡಕಾವ್ಯ ಅಂತ ಕರೆದಾಗ ಮಹಾಕಾವ್ಯಕ್ಕೆ ಇಷ್ಟಿರಬೇಕು ಅಂತ ನಿಯಮಗಳಿವೆ. ಖಂಡಕಾವ್ಯಕ್ಕೆ ಅನೇಕ ಸರ್ಗವೆಲ್ಲ ಇರಬೇಕಾದ್ದಿಲ್ಲ. ಅದೇ ರೀತಿ ಇದೆ ಇದರಲ್ಲಿ. ಸರ್ಗ ಅಂತ ಮುಖ್ಯವಾಗಿ ಮಹಾಪುರಾಣಗಳಿಗೆ 10 ಲಕ್ಷಣ ಇರಬೇಕು. ಸರ್ಗ, ವಿಸರ್ಗ, ಸ್ಥಾನ, ಪೋಷಣಂ, ಊತಯ, ಮನ್ವಂತರೇಶಾನುಕಥ, ನಿರೋಧ, ಮುಕ್ತಿ, ಆಶ್ರಯ. 10 ಇದ್ದರೆ ಮಹಾಪುರಾಣ ಅಂತ ಕರೀತಾರೆ. ಭಾಗವತ ಮಹಾಪುರಾಣ ಅಂದರೆ ಇಷ್ಟನ್ನು ಹೇಳ್ತಾರೆ ಅಂತ ಅರ್ಥ. ಉಪಪುರಾಣ ಅಂತ ಹೇಳಿದರೆ 5 ಹೋಯ್ತು ಅದರಲ್ಲಿ. ಸರ್ಗ ಸೃಷ್ಟಿ, ವಿಸರ್ಗ ಉಪಸೃಷ್ಟಿಗಳು, ಸ್ಥಾನ ರಕ್ಷಣೆ, ಪೋಷಣ ಪಾಲನೆ, ಊತಯ ವ್ಯಾಪಕ ಜ್ಞಾನಾದಿಗಳು, ಮನ್ವಂತರೇಶ ಅನುಕಥಾ ಮನ್ವಂತರಗಳ ಕಥೆ ಇರಬೇಕು ಇದರಲ್ಲಿ, ನಿರೋಧ ಮತ್ತು ನಿಯಮನ, ಮುಕ್ತಿ ಮುಕ್ತಿ ಆಶ್ರಯ ನೆಲೆ ಕೊಡೋದು. ಇಷ್ಟು ವಿವರಣೆ ಕೊಟ್ಟಿದ್ದರೆ ಅದನ್ನೇನಂತ ಕರೀತಾರೆ? ಮಹಾಪುರಾಣ. ಭೂತಮಾತ್ರೇಂದ್ರಿಯ ಧಿಯಾಂ ಜನ್ಮ ಸರ್ಗ ಉದಾಹೃತಃ. ಏನು ಅದನ್ನು ಇಲ್ಲಿ ಮುಂದೆ ಬರುತ್ತದೆ ಹೇಳ್ತಾರೆ. ಬಟ್ 10, 5 ನೆನಪಿರಬೇಕು. ಭೂತಮಾತ್ರೇಂದ್ರಿಯ ಧಿಯಾಂ ಜನ್ಮ ಸರ್ಗ ಉದಾಹೃತಃ ಬ್ರಹ್ಮಣೋ ಗುಣವೈಷಮ್ಯಾದ್ ವಿಸರ್ಗಃ ಪೌರುಷಸ್ಮೃತಃ. ಭೂತ ಮಾತ್ರ ಇಂದ್ರಿಯ ಧಿಯಾಂ ಜನ್ಮ ಸರ್ಗ ಉದಾಹೃತಃ. ಸೃಷ್ಟಿ ಅಂದ್ರೇನು ಮತ್ತು ಸರ್ಗ ವಿಸರ್ಗ ಅಂದ್ರೇನು ಹೇಳ್ತಾರೆ. ಭೂತ ಮಾತ್ರ ಇಂದ್ರಿಯ, ಭೂತ ಅಂದರೆ ಪಂಚಭೂತಗಳು, ಮಾತ್ರಗಳು ಪಂಚ ತನ್ಮಾತ್ರಗಳು, ಇಂದ್ರಿಯಗಳು 10, ಧೀ ಮನಸ್ಸು, ಇಷ್ಟು ಸೇರಿ 11 ಆಯಿತು. ಜನ್ಮ ಇದನ್ನೆಲ್ಲ ಸೃಷ್ಟಿ ಮಾಡೋ ಪ್ರೋಸೆಸ್ಸಿಗೆ ಸರ್ಗ ಅಂತ ಕರೀತಾರೆ. ಬ್ರಹ್ಮಣೋ ಗುಣವೈಷಮ್ಯಾತ್ ವೈಸರ್ಗ ಪೌರುಷಸ್ಮೃತಃ. ಇನ್ನು ಗುಣವೈಷಮ್ಯದ ಬ್ರಹ್ಮಾಂಡ ಸೃಷ್ಟಿಯೆಲ್ಲ ಮುಂದುವರಿಯುತ್ತಲ್ಲ, ಅದೇನಂತ ಕರೀತಾರೆ? ವಿಸರ್ಗ ಅಂತ ಕರೀತಾರೆ. ವಿಸರ್ಗ ಪೌರುಷ ಅಂದರೆ ಪುರುಷ ರೂಪದಿಂದ ಮಾಡಿದ್ದೆಲ್ಲ ವಿಸರ್ಗ, ಮೊದಲು ಮಾಡಿದ್ದೆಲ್ಲ ಅದು ಸರ್ಗ. ಅಲ್ಲಿ ಹೇಳ್ತಾರೆ ಆಚಾರ್ಯ. ಮಹದಾದ್ಯಂಡ ಪರ್ಯಂತಃ ಸರ್ಗ ಅಂಡೇ ಬ್ರಹ್ಮಣಸ್ತು ಯಃ ಅನುಸರ್ಗ ಇತಿ ಪ್ರೋಕ್ತಃ ಶ್ರೀ ಪೌರುಷಶ್ಚೇತಿ ಕಥ್ಯತೆ. ಪಂಚಭೂತ ಸಮೂಹೇನ ಜಾತಃ ಪುರುಷ ಉಚ್ಯತೆ. ಬಹುತ್ವಾತ್ ತತ್ರ ಭೂತಾನಾಂ ತಾವತ್ವಾತ್ ತತ್ವಮೇಕಜಂ ಇತಿ ವ್ಯೋಮ ಸಂಹಿತಾಯಾಂ. ಮಹದಾದಿ ಅಂಡಪರ್ಯಂತಃ ಸರ್ಗಃ ಅಂಡೇ ಬ್ರಹ್ಮಣಸ್ತು ಯಃ ಅನುಸರ್ಗಃ ಇತಿ ಪ್ರೋಕ್ತಃ ಪೌರುಷಶ್ಚ ಇತಿ ಕಥ್ಯತೆ. ಪಂಚಭೂತ ಸಮೂಹೇನ ಜಾತಃ ಪುರುಷಃ ಉಚ್ಯತೆ. ಬಹುತ್ವಾತ್ ತತ್ರ ಭೂತಾನಾಂ ತಾವತ್ವಾತ್ ತತ್ವಮೇಕಜಂ ಇತಿ ಯೋಗ ಸಂಹಿತಾಯಾಮ್. ಮಹಾಭಾರತ ತಾತ್ಪರ್ಯದ 3ನೇ ಸರ್ಗಕ್ಕೆ ಸರ್ಗ ಅನುಸರ್ಗ ಲಯ ಪ್ರಾದುರ್ಭಾವ ನಿರ್ಣಯೋ ನಾಮ ತೃತೀಯೋಧ್ಯಾಯ ಅಂತ ಕರೆದಿದ್ದಾರೆ. ಅಲ್ಲಿ ಸರ್ಗ ಅನುಸರ್ಗ ಎಲ್ಲ ಅರ್ಥ ಇದರಲ್ಲಿ ಹೇಳಿದ್ದಾರೆ. ಅದನ್ನ ಅರ್ಥ ಆಗಬೇಕಾದ್ರೆ ಇದಿಷ್ಟು ಓದ್ಕೊಂಡಿರ್ಬೇಕು. ಮಹದಾದಿ ಅಂಡ ಪರ್ಯಂತಹ ಸರ್ಗ, ಮಹತ್ವ ತತ್ವದಿಂದ ಪ್ರಾರಂಭ ಮಾಡಿ ಅವ್ಯಕ್ತ ತತ್ವ ಸೃಷ್ಟಿ ಇಲ್ಲ. ಯಾತಕ್ಕೆ? ಯಾವಾಗಲಿರೋದು ಗೊತ್ತಾಯ್ತಾ? ಮಹತ್ವ ತತ್ವ ಶುರು ಮಾಡಿಬಿಟ್ಟು
ಬ್ರಹ್ಮಾಂಡದವರೆಗಿನ ಸೃಷ್ಟಿಗೆ ಏನಂತ ಕರೀತಾರೆ? ಸರ್ಗ ಅಂತ ಕರೀತಾರೆ. ಅಂಡೆ ಬ್ರಹ್ಮಾಂಡದೊಳಗೆ ಬ್ರಹ್ಮದೇವರು ಮಾಡ್ತಕ್ಕಂಥ ಸೃಷ್ಟಿನೇ ಅಂತ ಕರೀತಾರೆ, ಅನುಸರ್ಗ ಅಂತ ಕರೀತಾರೆ. ಇದಕ್ಕೆ ಪೌರುಷ ಅಂತಲೂ ಕರೀತಾರೆ. ಪೌರುಷ ಸೃಷ್ಟಿ ಅಂದ್ರೆ ಒಂದೇ, ಅನುಸರ್ಗ ಅಂದ್ರೂ ಒಂದೇ. ಪಂಚಭೂತ ಸಮೂಹೇನ ಜಾತಃ ಪುರುಷ ಉಚ್ಯತೆ. ಪಂಚಭೂತಗಳ ಸಮೂಹದಿಂದ ಹುಟ್ಟಿದ್ದಕ್ಕೆ ಪುರುಷ ಅಂತ ಅವ್ರ ಹೆಸರಿದೆ. ಬಹುತ್ವಾತ್ ತತ್ರ ಭೂತಾನಾಂ ತಾವತ್ವಾತ್ ತತ್ವಮೇಕಜಂ. ಅಲ್ಲಿ ಭೂತಗಳು ಅತ್ಯಂತ ಬಹಳ ಭೂತ ಅಂದರೆ ಎಲ್ಲ ಜೀವಿಗಳು ದೇವತೆಗಳು ಹೆಚ್ಚಿರೋದ್ರಿಂದ ಅದೇನಂತ ಕರೀತಾರೆ? ಭೂತಾವತ್ವಾತ್ ತತ್ವಮೇಕಜಂ. ತತ್ವಸೃಷ್ಟಿ ಅಂತ ಹೆಸರು. ಎಲ್ಲ ಸೇರಿ ಒಟ್ಟಿಗೆ ತತ್ವಸೃಷ್ಟಿ ಅಂತ ಕರೀತಾರೆ. ಇದು ಇತಿ ವ್ಯೋಮ ಸಂಹಿತಾಯ. ಈಗ ಭಾಗವತದ ವಾಕ್ಯಗಳಿಗೆ ಅರ್ಥವನ್ನು ಹೇಳಿದರು. ಇನ್ನೂ ತುಂಬ ಹೇಳ್ತಾರೆ. ನಿರೋಧೋ ಅಸ್ಯ ಅನುಶಯಂ ಆತ್ಮನಃ ಸಹ ಶಕ್ತಿಭಿಃ ಮುಕ್ತಿರ್ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಆ ವಾಕ್ಯನ ಆಚಾರ್ಯ ತುಂಬ ಕೋಟ್ ಮಾಡ್ತಾರೆ. ಮುಕ್ತಿ ಅಂದ್ರೇನು? ಮುಕ್ತಿರ್ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ನಿರೋಧ ಅಸ್ಯ ಅನುಶಯನಂ ಆತ್ಮನಃ ಸಹ ಶಕ್ತಿಭಿಃ. ನಿರೋಧ ಅಂದರೆ ಅವುಗಳ ಜೊತೆಗೆ ತನ್ನೊಂದಿಗೆ ಶಕ್ತಿಗಳ ಸಮೇತವಾಗಿ ಜೊತೆಗಿರುವಿಕೆ. ಮುಕ್ತಿ ಹಿತ್ವಾ ಅನ್ಯಥಾ ರೂಪಂ, ಬೇರೆದಾದ ರೂಪವನ್ನು ಬಿಟ್ಟು ಬಟ್ಟೆ ಕೊಳಕಾಗಿದೆ, ಅನ್ಯಥಾ ರೂಪ, ಬಿಳಿ ಬಟ್ಟೆ ಕಪ್ಪಾಗಿ ಹೋಗ್ಬಿಟ್ಟಿದೆ, ಅನ್ಯಥಾ ರೂಪ ಬಂತು, ಚೆನ್ನಾಗಿ ತೊಳೆದು ಹಾಕಿಬಿಟ್ಟೆ. ಯಾವ ರೂಪ ಬಂತೀಗ? ಅದಕ್ಕೇನಂತಾರೆ? ಮುಕ್ತಿ, ಬಿಡುಗಡೆ ಆಯಿತು. ಕೊಡೆ ತೆಗೆಯೋದು ಅಂತ ಅರ್ಥ, ಅಷ್ಟೇ, ಇನ್ನೇನೇ ಅಲ್ಲ. ಅದೇ ರೀತಿಯೇ ಒಂದು ಕಪ್ಪು ಬಟ್ಟೆನೇ ಇದೆ, ಅದು ಕೊಡೆಯಾಗಿದೆ. ಎರಡೆರಡು ಕಪ್ಪು ಬಟ್ಟೆ ಕೊಡೆಯಾಗಿದೆ. ಕೊಡೆಯೆಲ್ಲ ತೆಗೆದ್ರೆ ಕಪ್ಪು ಬಟ್ಟೆ ಚೆನ್ನಾಗಿ ಹೊಡೆಯುತ್ತೆ, ಡಲ್ಲಾಗಿದ್ದು. ಅದು ಕೂಡ ಆ ಮಟ್ಟಿಗೆ ಬಟ್ಟೆ ಒಗೆದಾಯಿತು ಅಂತ ಹೇಳ್ತಾರೆ, ಶುದ್ಧಿ ಆಯಿತು. ಅವರವ್ರ ಸ್ವರೂಪಕ್ಕೆ ತಕ್ಕಂತೆ ಏನು ಮಾಡೋದು? ಅನ್ಯ ಸ್ವರೂಪ ತೆಗೆದು ಹಾಕೋದು. ಅದಕ್ಕೇನೆ ಬರೀ ಮುಕ್ತಿ ಕೊಡು ಅಂತ ಕೇಳಿದರೆ ತಮಸ್ ಕೊಡು ಅಂತೂ ಅರ್ಥ ಆಗುತ್ತೆ. ಯಾಕೆ? ಸ್ವರೂಪ ಬೇರೆ ಅಲ್ಲಿ ಏನು ದುರ್ಯೋಧನ ಸ್ವಲ್ಪ ಒಳ್ಳೆತನ ಕಾಣಿಸ್ತಿತ್ತು, ಅದು ಎಕ್ಸ್ಟ್ರಾ, ಅದು ತಿಳಿತಾ? ಅದೆಲ್ಲ ಬರೀ ಕೆಟ್ಟ ಸ್ವರೂಪ, ಅದಕ್ಕೆ ಮುಕ್ತಿ. ಅದಕ್ಕೆ ಆಮೇಲೆ ಕರಿ ಬಟ್ಟೆ ಕರ್ರ ಕಂಡ್ರೆ ಹಾಗೆ. ಆಮೇಲೆ ಇದು ಬೆಳ್ಳಗೆರೋದು, ಶುದ್ಧ ಜೀವರೆಲ್ಲ ಕೂಡ. ಆಮೇಲೆ ಕಪ್ಪು ಅಲ್ಲೆಲ್ಲ ಕಪ್ಪು ಹತ್ತಿಬಿಟ್ಟಿದೆ, ಅದೆಲ್ಲ ತೊಡೆದಾಕ್ಬಿಟ್ರೆ ಏನಾಗಿ ಶುದ್ಧವಾಗಿ ಕಾಣಿಸ್ತಾರೆ. ಅದಕ್ಕೆ ಸಾತ್ವಿಕರಿಗೆ ಮುಕ್ತಿ ಅಂದರೆ ಸ್ವರೂಪಾನಂದ ಆವಿರ್ಭಾವ ರೂಪ ಮುಕ್ತಿ. ತಾಮಸರಿಗೆ ಮುಕ್ತಿ ಅಂತ ಹೇಳಿದರೆ ಸ್ವರೂಪ ದುಃಖಾನುಭವ, ಸ್ವರೂಪ ದುಃಖಾವಿರ್ಭಾವ, ಸ್ವರೂಪದಕ್ಕೆ ಪೂರ್ಣವಾಗಿ ಅಭಿವ್ಯಕ್ತ ಆಗಬೇಕು. ಇವರಿಗೆ ಮಿಶ್ರ, ಸುಖ ದುಃಖ ಇವರಿಗೆ, ಇದನ್ನೇ ಮುಕ್ತಿ ಅಂತ ಕರೀತಾರೆ. ಅದು ಬರೀ ಇದು ಭಾಗವತದ್ದೇ ಮಾತಿತ್ತು. ಅದೇ ಆ ದೃಷ್ಟಿಯಲ್ಲಿ ಬೇಕಾದಷ್ಟು ಹೇಳಿದೆ. ನಾನು ತುಂಬ ಸತ್ ಕೋಟ್ ಮಾಡಿದ್ದೆ, ಆಚಾರ್ಯ ಮಾತಾಡಿ ತುಂಬ ಸತ್ ಕೋಟ್ ಮಾಡಿದ್ದೆ. ಮುಕ್ತಿ ಹಿತ್ತು ಅನ್ಯಥಾ ರೂಪ ಅನ್ನೋದನ್ನು ನಾನು ತುಂಬ ಸತ್ ಕೋಟ್ ಮಾಡಿದ್ದೆ. ಎರಡು ಒಂದೇ. ಮೋಕ್ಷ ಅಂದರೆ ಅದೇ ಅರ್ಥನೇ. ಯಾಕೆ? ಹೌದು, ಮೋಕ್ಷ ಅಂದ್ರೇನ ಅರ್ಥ? ಎರಡಕ್ಕೂ ಒಂದೇ. ಮೋಕ್ಷ, ಜೈಲಿಂದ ಮೋಕ್ಷ ಆಯಿತು ಅಂದರೆ ಜೈಲಿಂದ ಮುಕ್ತಿ ಸಿಕ್ತು ಅಂದ್ರೆ ಎರಡು ಒಂದೇ, ವ್ಯತ್ಯಾಸ ಇಲ್ಲ. ಇದು ಪರ್ಯಾಯ ಪದಗಳ ವಿಷ್ಣು ಕೂಡ ಏನು ವ್ಯತ್ಯಾಸ ಇಲ್ಲ. ಆ ದೃಷ್ಟಿಯಲ್ಲಿ ಬರೀ ಮುಕ್ತಿ ಕೊಡೋದು ಕೇಳಿ ಡೇಂಜರಸ್. ಅದು ಈಗ ಅವಳಿಗೇನು ಏನು ಕೇಳಿಲ್ಲ, ಅವಳು ಬಂತಾರೆ ಮುಕ್ತಿ ಕೊಡೋದು ಆಯಿತು, ರಾಮಾಭಿಷೇಕ ದಿವಸ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಮಾಷೆ ಹೋಗ್ಬೇಕು. ನಾನು ಏನು ಸುಳ್ಳು ಹೇಳಿಲ್ಲ ಇದೆ. ಅವಳು ಮುಕ್ತಿ ಅರ್ಥನೇ ಗೊತ್ತಿಲ್ಲ, ಆದ್ದರಿಂದ ಸರಿಯಾದ ಅರ್ಥದಲ್ಲೇ ಮುಕ್ತಿ ಕೊಟ್ಟಿತ್ತು. ಆದ್ದರಿಂದ ಬರೀ ಮುಕ್ತಿ ಕೊಡು ಅಂತ ಕೇಳಬಾರ್ದು. ಏನಂತ ಕೇಳಬೇಕು? ಭಕ್ತಿ ಜ್ಞಾನ ಕೊಡಿರೋ ಮುಕ್ತಿಯವರು ಬೇರೆ ಆಗೋ ಚಾನ್ಸ್ ಇಲ್ಲ. ಸಮಸ್ಯೆ ಮುಕ್ತಿ ಹೆಸರಲ್ಲಿ ದ್ವೇಷ ಇದೆ, ಅಪೋಸಿಟ್ ಇರೋದ್ರಿಂದ ಭಕ್ತಿ ಕೊಡು ಅಂತ ಹೇಳಿದ್ರು ಒಂದೇ, ಸನ್ಮುಕ್ತಿ ಕೊಡು ಅಂತ ಹೇಳಿದ್ರು ಒಂದೇನೆ. ಏನ ಅದು ಹೇಗೆ ಅಂದರೆ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಹಾಗಾಗಿ ರಿಸಲ್ಟ್ ಬಂತು ಅಂತ ಹೇಳಿದರೆ ಎಲ್ಲರೂ ಪಾಸ್ ಆದರೂ ರಿಸಲ್ಟ್ ಅಲ್ಲ, ಎಲ್ಲರೂ ಫೇಲ್ ಆದರೂ ರಿಸಲ್ಟ್ ಅಲ್ಲ. ಅವ್ರದ್ದು ಏನು ಬೆಳೀತೋ ಅಷ್ಟೇ, ಅವ್ರ ಬಾಸ್ ಈ ಹೊರಗೆ ಬಿತ್ತು ಅಷ್ಟೇ, ಮೊದಲು ಬಿತ್ತಿಲ್ಲ. ರಿಸಲ್ಟ್ ಮೀನಿಂಗ್ ಏನೋ ಮುಕ್ತಿ ರಿಸಲ್ಟು ಅಷ್ಟೇ. ಅರ್ಥ ಆಯ್ತಾ? ಅದರಿಂದ ಆ ರೀತಿ ದೊಡ್ಡ ಭಾರಿ ಸ್ಟ್ರೈಕ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಸ್ಟ್ರೈಕ್ ಮಾಡಿದ್ರು ಫೇಲ್. ಇವರೆಲ್ಲ ಏನು ಉಪಯೋಗ? ರಿಸಲ್ಟ್ ಅನೌನ್ಸ್ ಮಾಡಿಸ್ಕೊಂಡು ಅದು ಬಂದು ಮಾಡಿ ಹೇಳ್ತಿದ್ರೆ ವಾಸಿ, ರಿಸಲ್ಟ್ ಪೋಸ್ಟ್ ಮಾಡಿದ್ರೆ ವಾಸಿ. ಅದಕ್ಕೆ ಏನು ಹೇಳಬೇಕೀಗ? ನಮಗೆ ಪಾಸ್ ಆಗಬೇಕು, ಆದಷ್ಟು ಇರಬೇಕೆ ಹೊರತು ಬರೀ ರಿಸಲ್ಟ್ ನೋಡೋ ಉದ್ದೇಶ ಇರಬಾರ್ದು. ಮುಕ್ತಿನೇ ಗುರಿಯಲ್ಲ, ಸನ್ಮುಕ್ತಿ ಗುರಿ ಆಗಬೇಕು. ಅವರಿಗೆ ಕಾನ್ಸೆಪ್ಟ್ ಇಲ್ಲ, ಯಾಕೆಂದರೆ ಅವ್ರಿಗೆ ಒಳಗೆ ಸುಖನೇ ಇಲ್ಲ, ಆದ್ದರಿಂದ ಬರೋ ಚಾನ್ಸೇ ಇಲ್ಲ. ನಿರೋಧೋ ಅಸ್ಯಾನುಶಯನಂ ಆತ್ಮನಃ ಸಹ ಶಕ್ತಿಭಿಃ ಮುಕ್ತಿರ್ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಅನುಪ್ರವೇಶ್ಯ ಸೂತ್ರದಲ್ಲಿರ್ತಾರೆ, ಈ ಮುಕ್ತಿ ಆಯಿತು ಅಂದ್ಬಿಟ್ರು, ಸೂತ್ರ ಮುಗೀತು ಅಷ್ಟೇ. ಸತ್ಯ ಬಿಡುಗಡೆ ಆಯಿತು, ಸೂತ್ರ ಬಿಡುಗಡೆ ಆಯಿತು ಅಷ್ಟೇ. ಈಗ ಮೈಲಿ ಕೆಲಸ ಮುಗೀತು. ಈ ಅರ್ಥ ಯೋಚನೆ ಮಾಡಿದರೆ ಮುಕ್ತಿ ಶಬ್ದಕ್ಕೆ ಇರೋ ಅರ್ಥ ಟೆಕ್ನಿಕಲ್ ಮೀನಿಂಗ್ ಅಷ್ಟೇ.
ಬಟ್ ಉಪಯೋಗಿಸಿ ಎಲ್ಲಿ ಬಂತು ರಿಸಲ್ಟ್ ಬಂತು, ಖುಷಿಯಿಂದ ಬರೋದು ಪಾಸು ಹೋಗ್ತಾ ಇತ್ತು, ಖುಷಿಯಿಂದ ಬಂದ ರಿಸಲ್ಟು ಪಾಸು, ದುಃಖದಿಂದ ಬಂದ ರಿಸಲ್ಟೇ ಫೇಲ್ ಅದಷ್ಟೇ. ಆದ್ದರಿಂದ ಒಂದು ದುಃಖದ ರಿಸಲ್ಟ್, ಒಂದು ಸುಖದ ರಿಸಲ್ಟ್ ಅವರಿಗೆ. ಸುಖದ ರಿಸಲ್ಟ್ ಎಲ್ಲ ಸನ್ಮುಕ್ತಿ, ಇದೆಲ್ಲ ಕೆಟ್ಟ ಮುಕ್ತಿ. ಸಾಯಿವ ಶಕ್ತಿ, ಅದಕ್ಕೆ ಇವ ಸ್ವಾರಸ್ಯ ಗೊತ್ತಾ, ಎವ್ರಿ ಮೊಮೆಂಟ್ ಈಗ, ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಪ್ರತಿಯೊಬ್ಬರ ಸಾಧನೆ ಹೇಗೆ ನಡೆದಿರುತ್ತೆ, ಈಗ ತಮ್ಮ ಗುರಿ ತಕ್ಕಂತೆ ನಡೆದಿರುತ್ತೆ. ಗುರಿ ತಕ್ಕಂತೆ ಇವತ್ತು ಈ ಕಡೆ ಬಸ್ ಮೈಸೂರು ಕಡೆ ಹೋಯ್ತು, ಈ ಕಡೆ ಹೋಯ್ತು, ಪ್ರತಿ ಕಡೆ ಬಸ್ ಹೇಗೆ ಹೋಗ್ತಾ ಇರುತ್ತೆ, ಎವ್ರಿ ಮೊಮೆಂಟ್ ಏನಾಗ್ತಿರುತ್ತದ ಮುಂದೆ ಹೋಗ್ತಾ ಇರುತ್ತೆ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಸಾಧನೆ ಪ್ರತಿ ದಿವಸದಲ್ಲೂ ಸಾಧನೆನೇ, ಪ್ರತಿ ಕ್ಷಣದಲ್ಲೂ ಸಾಧನೆನೇ. ಅದಕ್ಕೆ ಹನುಮಂತಿಯವ್ರು ಕೇಳಬೇಕಾದ್ರೆ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೆ ಅಂತ ಕೇಳಿದ್ರು. ಕ್ಷಣ ಕ್ಷಣದಲ್ಲೂ ಸಾಧನೆ ಆಗುತ್ತೆ ಅಂತ ಮರ್ತು ಬಿಡ್ತೇವೆ. ಆ ಕ್ಷಣ ಕ್ಷಣದಲ್ಲೂ ಸಾಧನೆ ಆಗುತ್ತೆ ಅಂತ ಅರ್ಥ ಆಗಿದ್ದಕ್ಕೇನೆ ಒಂದು ಕ್ಷಣ ದೇವ್ರನ್ನ ಮರ್ತರೂ ಸಾಧನೆ ನಿಲ್ಲಿಸೋಗ್ಬಿಡುತ್ತೆ. ಸ್ವಲ್ಪ ನಿಲ್ಲಿಸಿದ ತಕ್ಷಣ ವೇಸ್ಟ್ ಆಫ್ ಟೈಮ್. ಎಷ್ಟೋ ಸತ್ಯ ಏನಾಗುತ್ತೆ ನಿಮಗೆ, ಪೆಟ್ರೋಲ್ ಹಾಕ್ಸಲು ಇರ್ತಾನೆ ಒಂದು ಸ್ವಲ್ಪ, ಇನ್ನೇನು ಯಾತಕ್ಕಲ್ಲ ಬರೀ ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಒಂಥರ ಹಾಗಾಯಿತು. ನಿಲ್ಲಿಸಿದರೆ ಒಂದು ಮದ್ದೆ ಹೇಳಿದೆ ಫುಲ್ ಹಾಕ್ಸು ಅಂತ ಹೇಳಿ, ಎಲ್ಲ ಹೇಳಿ ಎಷ್ಟು ಕೊಟ್ಟು ಬಾಬು ಯಾವುದೋ ಇನ್ನೊಂದು ಉಪನ್ಯಾಸಕ್ಕೆ ಬರಬೇಕಾಗಿತ್ತು, ಹೇಳಿದ್ದಿಲ್ಲ, ಎಕ್ಸ್ಟ್ರಾ ದುಡ್ಡು ಕೊಟ್ಟು ಮಾಡಿದ್ದಾರೆ, ಹಾಕ್ಸೋ ಸುಳ್ಳು ಹೇಳ್ಬಿಟ್ಟು ಅವನು. ಇಲ್ಲಿ ಎಲ್ಲ ನೆಲಮರ್ತ ಬಂದಾಗ ಪೆಟ್ರೋಲ್ ಆಗೋಯ್ತು. ಅದು ಹಾಕ್ಸ್ಕೊಂಡು ಒಂದು ಪೆಟ್ರೋಲ್ ಹಾಕ್ಸೋ ಸುಮಾರು 1000 ಹೆಕಲ್ ಮುಂದೋಗಿದೆ ಗೊತ್ತಾಯ್ತು. 1 ಗಂಟೆ ಲೇಟು, ಒಂದು ಇದಕ್ಕೋಸ್ಕರ 1 ಅವರ್ ಲೇಟ್. ಹಾಗೆ ಹೇಗೆ ಹೋಗ್ತದೆ, ಸಂಡೇ ನೀವು ಸಾಯಂಕಾಲ ನೋಡ್ತಿರ್ಬೇಕು, ನೋಡ್ಲಿಕ್ಕೆ ಸರ್ರದ್ದು ಬರ್ತಾರೆ ಇತ್ತು, ಒಂದು ಇಂಥ ಅಂದರೆ ಹೋಯ್ತು ಅಂತಾನೆ ಅಂತ. ಆಮೇಲೆ ತಗೊಳ್ಳೋ ಜಾಗ ಸಿಗಲ್ಲ ಫಸ್ಟ್ ಇವನಿಗೆ, ಅದು ಮೇನ್ ರೋಡ್ ಸ್ಟ್ರೀಮ್ ಸೇರ್ಸೋಕ್ಕಾಗಲ್ಲ, ಆ ಥರ ಬರ್ತಾರೆ. ಆಗಿದ್ದೆ 1 ಸೆಕೆಂಡ್ಗೆ. ಆಗ ನಮಗೆ ಆಚಾರ ಮಾತು ಅರ್ಥ ಆಗುತ್ತೆ. ಸಾ ಹಾನಿ ತನ್ಮಹಚ್ಛಿದ್ರಂ ಸಾಚಾಂಧ ಜಡಮೂಕತ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ಒಂದು ಕ್ಷಣ ಕಳ್ಕೊಂಡ್ರು ಕೂಡ ಹಿಂದೆ ಬಿಡುತ್ತೇವೆ ಅಂತ ಹೇಳ್ತಾರೆ. ಹಿಂದೆ ಬಿಡುತ್ತೆ. 1 ವರ್ಷ ಲೇಟಾಗಿ ಕೆಲಸ ಸಿಗೋದು, 1 ವರ್ಷ ಲೇಟ್ ಆಯಿತು, ಆಮೇಲೆ ಅಷ್ಟು ಸಂಬಳ ಹೋಯಿತು, ಪ್ರಮೋಷನ್ ಕಟ್ಟಾಯಿತು, ಎಷ್ಟು ಕಟ್ಟಾಯಿತು, ಪೆನ್ಷನ್ಗೆ ಅಫೆಕ್ಟ್ ಆಗುತ್ತೆ, ಫ್ಯಾಮಿಲಿ ಪೆನ್ಷನ್ಗೆ ಅಟ್ಟಾಗ್ತದೆ. 1 ದಿವಸದ 1 ವರ್ಷದ ಫೇಲ್ ಅಂತ ಹೇಳಿದ್ರೆ ಅಷ್ಟಾಗುತ್ತೆ. 1 ತಿಂಗಳ ಕೆಲಸ ಲೇಟಾಗಿ ಸಿಕ್ಕರೂ ಅಷ್ಟು ಲಾಸ್ ಆಯಿತು. ಇದೆಲ್ಲ ಯೋಚನೆ ಮಾಡಿದ್ರೆ ಸುಮ್ಮನೆ ಆರಾಮ್ ಟೈಮ್ ಇದೆ ಅಂತ ಹೇಳಿದರೆ ಏನು ಅರ್ಥ, ಅದಕ್ಕೆ ಯೋಚನೆ ಮಾಡಿದ್ರೆ ಹಾಂ. ಬಟ್ ಎಲ್ರಿಗೂ ಸಾಧನೆ ಇದು, ಕೆಟ್ಟವರಿಗೆ ಕೆಟ್ಟ ಸಾಧನೆ ಆಗ್ತದೆ. ಸಾಧನೆ ಅಂದರೆ ಇಬ್ಬರಿಗೂ ಅದೇ ಮುಕ್ತಿ ಅಂತ ಇಷ್ಟ ಹೇಳಿದ್ದೇನೀಗ. ಅವ್ರು ಎವ್ರಿ ಬೀಳೋನು ಟ್ರ್ಯಾಕ್ಟರ್ ಸೆಕೆಂಡು ಬಿಡ್ತಾರೆ ಇರ್ತಾರೆ, ಏನೋ ಹೋಗ್ತಾರೆ ಇರ್ತಾರೆ. ಆದ್ದರಿಂದ ಒಬ್ಬ ಸಾಧನೆ ಇಲ್ಲದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕಾಲ ಟಕ 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 ಹೋಗ್ತದೆ, ಸಾಧನೆ ಮುಂದೆ ಹೋಗ್ತಾನೆ ಇರುತ್ತೆ, ವಾಪಸ್ ಬರ್ಲಿಕ್ಕಾಗೋದಿಲ್ಲ, ಮುಂದೆ ಹೋಗ್ತಾನೆ ಇರುತ್ತೆ. ಈ ಪರೀಕ್ಷೆ ಫೇಲ್ ಅದು ಮತ್ತೆ ಮಾಡಿ ಅಂದರೆ ಮಾಡ್ತಾರಾ? ಇಲ್ಲ, ಮುಂದೆ ಬರೋವಾಗ ಕಾಯ್ಬೇಕು ಕಷ್ಟವರು. ಸೊ ಇನ್ನೊಬ್ರಿಗೆ ಯಾರು ಮಾಡೋಕ್ಕಾಗೋದಿಲ್ಲ. ಮಾಡಿದ್ರೆ ಅರ್ಥವ್ರು ವರ್ಷ ಪೂರ್ತಿ ಅದನ್ನೇ ಮಾಡ್ತಾ ಇರಬೇಕಾಗುತ್ತೆ, ಕೆಲಸನೂ ಇಲ್ಲ. ಇದು ಲೌಕಿಕ ನಮ್ಮ ಕೈಯಲ್ಲಿಲ್ಲ, ಅಧ್ಯಾತ್ಮ ನಮ್ಮ ಕೈಯಲ್ಲಿ ಏನಿರುತ್ತೆ ಈಗ, ಅರ್ಥ ಆಯ್ತಾ? ನಮ್ಮ ಕೈಯಲ್ಲಿರೋದೇ ನಿಮ್ಗೆ ಮಾಡಕ್ಕೆ ಬರೋದು. ಎಷ್ಟೋ ಸಲ ಆಪೋಸಿಟ್ ತೊಗೊಂಡು ಮತ್ತೆ ಬಡಿಸಿದ್ರೆ ಉಪಯೋಗ ಇಲ್ಲ, ತೊಗೊಳ್ಳೋ ಅಭ್ಯಾಸ ಇದ್ರೆ ಅದು ಗೊತ್ತಾಗಲ್ಲ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಆ ಕ್ಷಣ ಹೋಯ್ತು, ಚೆನ್ನಾಗಿಲ್ಲ, ಕ್ಲೋಸ್. ಮತ್ತೆ ತೊಗೊಬಿಟ್ರೆ ತೊಗೊಂಡ್ರೆ ವಾಪಸ್ ಹೋಗ್ತಾರೆ, ಅದಕ್ಕೆ ಅರ್ಥನೇ ಇಲ್ಲ. ಆ್ಯಕ್ಚುಲಿ ಆಪೋಸಿಟ್ ಉತ್ತರಾಪೋಸಿಟ್ಗೆ ಅರ್ಥ ಇರೋ ಗೊತ್ತಾ? ಅಮೃತಾಪಿ ಧಾನಮಸಿ, ಇನ್ನು ಬಾಯಿ ಮುಚ್ಕೊಂಡಿವಿ ಅಂತ ಅರ್ಥ. ಎಲ್ಲಿವರೆಗೆ ತೆಗೆಯಾಗಿಲ್ಲ, ಮತ್ತೆ ಸಾಯಂಕಾಲದವರೆಗೂ ತೆಗೆಯಾಗಿಲ್ಲ, ಗೊತ್ತಾಯ್ತು? 2 ಸರ್ತಿ ಭೋಜನ, ಗೊತ್ತಾಯ್ತಾ? ಸಾಯಂ ಪ್ರಾತರ್ ದ್ವಿಜಾತೀನಾಂ ನಾಂತರಾಶನ ಮಿಷ್ಯತೆ ಅಂತ ಮಹಾಭಾರತ ಕೊಡುತ್ತೆ. ಎಲ್ಲ ಹೇಳೋದು ಬೆಳಗ್ಗೆ ರಾತ್ರಿ ಬಿಟ್ಟು, ಸೂರ್ಯ ಹುಟ್ಟಿದ ಮೇಲೆ ಒಂದ್ಸಲ, ಮುಳಿ ಮೇಲೆ ಒಂದ್ಸಲ, ಮಧ್ಯ ತೊಗೊಳ್ಬಾರ್ದು ಅಂತ ಹೇಳಿ. ಈಗ ಇತ್ತೀಚೆಗೆ ಅದೆಲ್ಲ, ಇತ್ತೀಚೆಗೆ ಉಪಹಾರನೂ ಆಹಾರವೇ, ಮಹಾಪರಾಧನೂ ಅದ ಸಣ್ಣ ಚರಣ ಅದು, ಪಾತ ಉಪಪಾತಕ ಇದ್ದಾಗೆ. ಅದು ಸಮಸ್ಯೆ ಅಂದರೆ ಅರ್ಥ ಆಯ್ತಾ? ಈಗ ಇತ್ತೀಚೆಗೆಲ್ಲ ಈಗ ಒಪ್ತಾ ಇದ್ದಾರೆ ಈಗ, ಅರ್ಥ ಆಯ್ತಾ? ಮತ್ತು ಕಂಟಿನ್ಯೂಸ್ ತಿನ್ನಿ ಈಗ ತಿನ್ನಬೇಡಿ ಆಗಲ್ಲ, ಗೊತ್ತಾಯ್ತಿಲ್ಲ. ಲಾಂಗ್ ಗ್ಯಾಪ್ ಕೊಟ್ಟಷ್ಟು ಕೂಡ ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೆ ಒಪ್ಪತ್ತು ಊಟ ಮಾಡಿದರೆ ಇನ್ನೂ ಭಾರಿ ಬೆಸ್ಟ್ ಅಂತ ಹೇಳ್ಬಿಟ್ಟು. ಇವ್ರು ಆರೋಗ್ಯ ಕೆಡೋದಿಲ್ಲ, ಎಲ್ಲ ಹೊಟ್ಟೆ ಕ್ಲೀನಾಗಿರುತ್ತೆ. ಆದ್ದರಿಂದ ಡಂಪ್ ಆಗಿರೋದಿಲ್ಲ ಅದು ಕೂಡ, ಅಲ್ಲಿ ಇವನು ಕ್ಲೀನಾಗಲಿ ಬಿಡೋದೇ ಇಲ್ಲ. ಅದರಿಂದ ಏನಾಗಿ ಡಂಪಾಗಿ ಅದು ಟಾಕ್ಸಿನ್ ಆಗುತ್ತೆ, ಅದು ಕೊಳೆತು ಬಿಡುತ್ತೆ ಅಲ್ಲೇ. ಇಲ್ಲಿ ಹೊರಗಿಡೋದು ಹಾಕಿ ಇಲ್ಲಿ ಕೊಡಿಯೋದು ಅಲ್ಲಿ ಕೊಡಿಯುತ್ತೆ ಅಷ್ಟೇ. ಅದೆಲ್ಲ ಏನಾಗಬೇಕದು ಈಗ ಬಾಡಿಗೆಲ್ಲ ಸಪ್ಲೈ ಆಗುತ್ತೆ, ರೋಗ ಶುರುವಾಗುತ್ತೆ. ಶುದ್ಧ ಇರಬೇಕದು, ಇಷ್ಟು ಪೂರ್ತಿ ಆಹಾರದಲ್ಲಿ ಜೀರ್ಣ ಆಗಿರ್ಬೇಕಂತ ಎಲ್ಲ ಯಾಕೆ ಹೇಳಿದ್ದು? ಪ್ರತಿ ಕ್ಷಣದಲ್ಲೂ ಸಾಧನೆ ಆಗ್ತಿರೋದ್ರಿಂದ ನಾವು ಅವ್ರವ್ರ ಸಾಧನೆ ಮಾಡ್ಕೊತಾನೆ ಇರ್ತಾರೆ, ಗೊತ್ತಾಯ್ತಾ? ಅದು ಗೊತ್ತಾಗೋದು ಆಮೇಲೆ, ಅದು ಟೂ ಲೇಟ್, ಏನು ಮಾಡೋಕ್ಕೆ ಬರೋದಿಲ್ಲ. ಸಹೈವ ಶಕ್ತಿ ಅನುಪ್ರವಿಶ್ಯ ಪರಮಂ ಜೀವಸ್ಯ ಶಯನಂತು ಯತ್ ಸಹೈವ ಶಕ್ತಿಭಿಃ ಸ್ವೀಯೈಃ ಇಚ್ಛಾದ್ಯೈರಪ್ರಕಾಶಿತೈಃ ಸನ್ನಿರೋಧ ಇತಿ ಪ್ರೋಕ್ತೋ ವಿಮುಕ್ತಿರ್ಯತ್ರ ಮೋಕ್ಷಿಣಾಂ ಇತಿ ನಾರದೀಯೇ. ಅನುಪ್ರವಿಶ್ಯ ಪರಮಂ ಜೀವಸ್ಯ ಶಯನಂತು ಯತ್, ಪರಮಾತ್ಮ ಹತ್ರ ಹೋಗಿ ಮರಿಕೊಂಡ್ಬಿಡ್ತಾನೆ.
ಅಲ್ಲಿ ಜೀವನ ಸಾಧನೆ ಮುಗಿತು. ಸಹೈವ ಶಕ್ತಿಭಿ ಸ್ವೀಯೈಹಿ, ತನ್ನೆಲ್ಲ ಶಕ್ತಿಗಳ ಸಮೇತ ಹೋಗ್ತಾನೆ. ಇಚ್ಛಾದ್ಯೈಹಿ ಪ್ರಕಾಶಿತೈಹಿ ಸನ್ನಿರೋಧ ಇತಿ ಪ್ರೋಕ್ತಃ. ಪರಮಾತ್ಮ ಶಕ್ತಿಗಳಿಗೆ ಭಗವತ್ವ ಹಾಗೇ ಇದೆ, ಅಭಿವ್ಯಕ್ತವಾಗದ ಹಾಗೆ ಇರ್ತಾನೆ. ಈ ಪ್ರೋಸೆಸ್ಗೆ ನಿರೋಧ ಅಂತ ಕರೀತಾರೆ. ತಥಾನುಕ ನಿರೋಧ ಮುಕ್ತಿರಾಶ್ರಯ ಪ್ರೋಕ್ತೋ ವಿಮುಕ್ತಿರ್ ಯತ್ರ ಮೋಕ್ಷಿಣ. ಅದು ಮುಂದಾದಮೇಲೆ ವಿಮುಕ್ತಿ. ಅದು ಮುಕ್ತಿ ಸ್ಟೇಜ್. ಇದಿಷ್ಟು 10 ಎಲ್ಲ ಸ್ಟೇಜ್ ವರ್ಣನೆ ಮಾಡಿದಾಗ ಅದನ್ನು ಪುರಾಣ ಅಂತ ಕರೀತಾರೆ. ಇದೇ ನಡೆದಿದ್ದಾಗಿ ಬಂದುಬಿಟ್ಟಾಗ ಅದು ಇತಿಹಾಸ ಅಂತಾಗುತ್ತೆ. ನಡೆದಿದ್ದಲ್ಲೂ 2 ಪುರಾಣ ಕೂಡ ನಡೆದಿದ್ದೆ. ಹಿಸ್ಟ್ರಿ ಓದೋರು ಗೊತ್ತಾಗುತ್ತೆ. ಮಾಡರ್ನ್ ಹಿಸ್ಟ್ರಿ, ಏನ್ಸಿಯಂಟ್ ಹಿಸ್ಟ್ರಿ ಅಂತ ಓದ್ತಾರೆ. ಏನ್ಸಿಯಂಟ್ ಅಂದರೆ ಪುರಾಣ, ಹಳೇ ನಡೆದ ಕಥೆಗಳೆಲ್ಲ ಪುರಾಣ. ಹೊಸ ಕಥೆಗಳೆಲ್ಲ ಹಳೇ ಟ್ಯಾಕ್ಸ್ನೆಲ್ಲ ತೆಗೆದ್ರೆ ಪುರಾಣದ ರೆಕಾರ್ಡ್ಸ್ ಅವೆಲ್ಲ. ಇತ್ತೀಚೆಗೆ ತೆಗೆದ್ರೆ ಲೇಟೆಸ್ಟ್. ಇತಿಹಾಸ ಅಂದರೆ ಈಗ ನಮಗೆ ವೆರಿಫೈಯಬಲ್ ಇದೆ. ಅದು ವೆರಿಫೈಯಬಲ್. ಸಮುದ್ರ ಬಗ್ಗೆ ಏನು ವೆರಿಫೈ ಮಾಡ್ತೀರಿ ಕೂತ್ಕೊಂಡು? ನಡೆದಿದ್ದು ದಾಖಲೆ ಇದೆ ಅಷ್ಟೇ. ಕೆಲವು ಮಾತ್ರ ಇವತ್ತು ತೋರಿಸ್ಬೇಕು. ಇತಿಹಾಸ ಅಲ್ಲ. ಎಷ್ಟೇ 2 ಕೋಟಿ ಲೆಕ್ಕನೇ ಇಲ್ಲ. ಸೃಷ್ಟಿ ಲೆಕ್ಕ ಹಾಕಿರಿ ಎಷ್ಟಿಂದ ಆಯಿತು? ಸೃಷ್ಟಿ ಲೆಕ್ಕ ಹಾಕ್ಬೇಕು. ಬೆಳಗ್ಗೆ ಸಾಯಂಕಾಲ ಬರೀ ಎಷ್ಟು ನೋಡಿದ್ರೆ 12 ವರ್ಷ ಗ್ಯಾಪ್ ಇರ್ಬೋದು. ಬಂದು ಅವತ್ತೇ ನಡೆದಿರುತ್ತೆ. ಕೆಲವು ಸತ್ತೆ ಅದೇ ವರ್ಷ ಸೇಮ್ ಡೇಟ್ ಹಿಂದಿನ ವರ್ಷಕ್ಕೆ ಹೋದ್ರೆ ವರ್ಷ ಆಗೋಯ್ತಾಗ. ಸೊ ಇದು ರಾಮಾಯಣ ಮಹಾಭಾರತಗಳು ನಡೆದಿರೋದು ಅದು 24 ಬೆಳಗ್ಗೆ 24-28 ತೊಗೊಂಡ್ರೆ ಒಂದೇದು ಎಷ್ಟಾಯ್ತಾಗ? ಅದು ಏನ್ಸಿಯಂಟ್, ಅದು ಪುರಾಣ ಅಂತ ಕರೀ. ಆಭಾಸಶ್ಚ ನಿರೋಧಶ್ಚ ಯತಸ್ತತ್ರ ಮೀಯತೆ ಸ ಆಶ್ರಯ ಪರಂ ಬ್ರಹ್ಮ ಪರಮಾತ್ಮೇತಿ ಶಬ್ದತೆ. ಆಭಾಸ, ನಿರೋಧ ಇವೆಲ್ಲ ಕೂಡ ಯಾರಿಂದ ಆಗುತ್ತೆ ಅಂತ ಸರಿಯಾಗಿ ತಿಳ್ಕೊಳ್ತಾನೆ. ಮತ್ತು ಆ ಪ್ರೋಸೆಸ್ ಆಶ್ರಯ ಅಂತ ಕರೀತಾರೆ. ಇನ್ಯಾರೂ ಆಶ್ರಯ ಅಲ್ಲ. ಪರಂ ಬ್ರಹ್ಮ ಪರಮಾತ್ಮೇತಿ ಶಬ್ದತೆ. ಅದಕ್ಕೆ ಆಧಾರ ನಿಲಯ, ಸರ್ವಾಸು ನಿಲಯ ಧಾತ ಆಧಾರ ನಿಲಯ. ಎಲ್ಲರಿಗೂ ಆಧಾರಭೂತವಾದ ನಿಲಯ ಅಂದರೆ ಯಾರು? ಪರಮಾತ್ಮನೇ. ಸೃಷ್ಟಿಸ್ಥಿತ್ಯಪ್ಯಯಾಭಾಸ ಯದ್ಬಲಾದ್ಯತ್ರ ಚ ಸ್ಥಿತಾಃ ತದ್ಬ್ರಹ್ಮ ಜಗದಾಧಾರಂ ವಾಸುದೇವೇತಿ ತದ್ವಿದುಃ ಇತಿ ಭಾಗವತ ತಂತ್ರೇ. ಸೃಷ್ಟಿ ಸ್ಥಿತಿ ಅಪ್ಯಯ ಆಭಾಸಾಃ. ಸೃಷ್ಟಿ ಸ್ಥಿತಿ ಅಪ್ಯಯ ಆಭಾಸಾಃ ಯದ್ಬಲಾತ್ ಯತ್ರ ಚ ಸ್ಥಿತಾಃ. ಯಾರ ಬಲದಿಂದಾಗಿ ಯಾರಲ್ಲಿ ನೆಲೆಸಿದೆಯೋ ತದ್ಬ್ರಹ್ಮ, ಅದನ್ನೇ ಬ್ರಹ್ಮ ಅಂತ ಕರೀತಾರೆ. ಜಗದಾಧಾರಂ, ಜಗತ್ತಿಗೆ ಆಧಾರನಾದವನು. ವಾಸುದೇವೇತಿ ತದ್ವಿದುಃ ಇತಿ ಭಾಗವತ ತಂತ್ರೇ. ನಮಗೆ ಸುಮ್ಮನೆ ಆಧಾರ ಓದಿದಾಗ ಅರ್ಥ ಆಗಿರುತ್ತೆ. ಇದೆಲ್ಲ ಓದ ಟೆಕ್ನಿಕಲಿ ಆಧಾರದಲ್ಲಿ ಸ್ವಲ್ಪಕ್ಕೆ ಅರ್ಥ. ಟರ್ಮ್ ಕ್ಲೋಸ್ ಆಗೋದು ಬೇರೆ, ಇಯರ್ ಎಂಡ್ ಆಗೋದು ಬೇರೆ. ನಮಗೆ ಆ ಟರ್ಮ್ ಅರ್ಥ ಆಗುತ್ತೆ ತಕ್ಷಣ ಏನು ಅಂತೇಳಿ. ಅದೇ ರೀತಿ ನೀವೆಲ್ಲ ತಿಳ್ಕೊಂಡೆ ಅದು ಕರೆಕ್ಟ್ ಆದ ಅರ್ಥ. ವಿಷ್ಣು ಸಹಸ್ರ ಪೂರ್ತಿ ಅರ್ಥ ಆಗ್ಬೇಕಾದ್ರೆ ಎಲ್ಲ ಓದಿರ್ಬೇಕು. ಮನೆಗೆ ಬಾಯಲ್ಲಿ ಹೇಳೋದಕ್ಕೆ ಬರೋದು ಬೇರೆ, ಪೂರ್ತಿ ಅರ್ಥ ಆಗಿ ಅನುಸಂಧಾನ ಇಟ್ಕೊಂಡು ಮಾಡ್ಬೇಕಾದ್ರೆ ಇಷ್ಟೆಲ್ಲ ಗೊತ್ತಿದ್ದರೆ ಸಾಧ್ಯವಾಗೋದ್ರಿಂದಲೇ ಅದು ಎಲ್ಲ ಶಾಸ್ತ್ರಗಳ ಸಾರ. ಆಧ್ಯಾತ್ಮಿಕೋಯಂ ಪುರುಷಃ ಸೋಸೌ ಏವ ಆಧಿದೈವಿಕಃ ಯಸ್ತತ್ರ ಉಭಯವಿಚ್ಛೇದಃ ಸಸ್ಮೃತೋ ಹಿ ಆಧಿಭೌತಿಕಃ. ಆಧ್ಯಾತ್ಮಿಕಃ ಅಯಂ ಪುರುಷಃ ಸೋ ಅಸೌ ಏವ ಅಧಿದೈವಿಕಃ. ಇಲ್ಲಿ ಅಧಿದೈವ, ಆಧ್ಯಾತ್ಮಿಕ, ಅಧಿದೈವಿಕ, ಆದಿಭೌತಿಕ ಮೂರನ್ನು ಹೇಳ್ತಾರೆ. ಅಲ್ಲಿ ಬ್ರಹ್ಮಗೀತೆಯಲ್ಲಿ ಬಂದಿದೆ. ಭಗವದ್ಗೀತೆ 8ನೇ ಅಧ್ಯಾಯದೊಳಗೆ ಇದೆಲ್ಲ ಏನು ಅಂತ ಕೇಳ್ತಾರೆ. ಕಿಂ ತದ್ಬ್ರಹ್ಮ ಕಿಮಾಧ್ಯಾತ್ಮಂ ಕಿಂಕರ್ಮ ಪುರುಷೋತ್ತಮ ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಪುರುಷ, ಇವೆಲ್ಲ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಅದಿಷ್ಟು 8 ಉತ್ತರ ಕೊಟ್ಟಿದ್ದಾರೆ. 8 ಪ್ರಶ್ನೆ 8 ಉತ್ತರ. ಅದು 8ನೇ ಅಧ್ಯಾಯ. ಭಾಗವತ 8ನೇ ಅಧ್ಯಾಯದಲ್ಲಿ 8 ಪ್ರಶ್ನೆಗಳಿಗೆ ಉತ್ತರ. ಭಾಗವತ 8 ಸ್ಕಂದೊಳಗೆ 8 ರೂಪಗಳ ಕಥೆ. ಆ 8ನ್ನು ಸುಮ್ಮನೆ 8 ಪ್ರತಿಯೊಂದರಲ್ಲಿ ಏನಿರುತ್ತೆ? ಸುಮ್ಮನೆ ಹೆಸರಾಡೋದಲ್ಲ, ಸಂಬಂಧಪಟ್ಟ ವಿಷಯ ಇರುತ್ತೆ. ಯಾವುದೋ ಲೌಕಿಕ ಕಥೆ 1, 2, 3 ಆ ಥರ ಓದಬಾರ್ದು. ಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಏನಿರಬೇಕು? ಸಂಬಂಧ ಇರಲೇಬೇಕು. ಅದು ಹೊಸ ಒಂದು ಅಧ್ಯಾತ್ಮದ ಅರ್ಥ ಇರಬೇಕು. ಇಲ್ಲೂ ಹಾಗೇನೆ ಆಧ್ಯಾತ್ಮಿಕ. ಅದಕ್ಕೆ ಆಧ್ಯಾತ್ಮಿಕ ಅಂದರೆ ಆಧ್ಯಾತ್ಮ ಭಗವಂತನೇ. ಅಲ್ಲಿ ಪುರುಷೋ ಅಧ್ಯಾತ್ಮ ಉಚ್ಯತೆ ಅಲ್ಲೇ ಬಂದಿದೆ. ಜೀವೋ ಅಧ್ಯಾತ್ಮ ಉಚ್ಯತೆ, ಪುರುಷ ಪರಮಾತ್ಮ ಅಧ್ಯಾತ್ಮ ಅಂತ ಕರೀತಾರೆ ಇಬ್ಬರು ಕೂಡ. ಸೋ ಏವ ಅಧಿದೈವಿಕ. ಅದಕ್ಕೆಲ್ಲ ನಿಯಾಮಕರಾದಂಥ ತತ್ವಾಭಿನ ದೇವತೆಗಳ ಪ್ರಪಂಚವನ್ನು ಅಧಿದೈವ ಅಂತ ಕರೆದು ಅಲ್ಟಿಮೇಟ್ ಅಧಿದೈವ ಪರಮಾತ್ಮ. ಅಧ್ಯಾತ್ಮ ಅಲ್ಟಿಮೇಟ್ ಪರಮಾತ್ಮನೇ. ಅಧಿದೈವ ಅಧ್ಯಾತ್ಮ ಪರಮಾತ್ಮನೇ. ಮಧ್ಯ ಪ್ರೋಸೆಸ್ ಇದೆ. ಎಸ್ತತ್ರ ಉಭಯ ವಿಚ್ಛೇದ ಸಸ್ಮೃತೋ ಹಿ ಆದಿಭೌತಿಕ. ಎರಡನ್ನು ಬಿಟ್ಟು ನೋಡಿದಾಗ ಆದಿಭೌತಿಕ. ಆದಿಭೌತಿಕ ಇವೆಲ್ಲ ಭೌತಿಕ ಪದಾರ್ಥಗಳು, ಅಭಿಮಾನಿ ದೇವತೆಗಳು. ಅಲ್ಟಿಮೇಟ್ ಪರಮಾತ್ಮ ಅಧ್ಯಾತ್ಮ. ಏತದೇಕತಮಾ ಭಾವೇ ಯದಾ ನೋಪಲಭಾಮಹೇ ತೃತಯಂ ತತ್ರ ಯೋ ವೇದ ಸ ಆತ್ಮ ಸ್ವಸ್ಯ ಸ್ವಾಶ್ರಯಾಶ್ರಯ. ಏನಾಯ್ತು?
ಆದಿಭೌತಿಕೇನ ರೂಪೇಣ ಹಿ ಚಕ್ಷುಪ್ರಕಾಶಯೋ ಸಮ್ಯಕ್ತ್ವ ಪರಿಜ್ಞಾನಂ. ಆದಿಭೌತಿಕೇನ ರೂಪೇಣ ಹಿ ಚಕ್ಷುಪ್ರಕಾಶಯೋ ಸಮ್ಯಕ್ತ್ವ ಪರಿಜ್ಞಾನಂ. ಆದಿಭೌತಿಕ ರೂಪದಲ್ಲಿ ಚಕ್ಷು ಮತ್ತು ಪ್ರಕಾಶ ಇವೆಲ್ಲ ನೋಡ್ತೇವಲ್ಲ, ಬರೀ ಕಣ್ಣು ಕಾಣ್ತಾರೆ, ಕಣ್ಣು ಕಾಣೋದಿಲ್ಲ ಅವನಿಗೆ, ಪ್ರಕಾಶ ಇಲ್ಲ ಅದಕ್ಕೆ. ಅದು ಇರಬೇಕು, ಅದೇ ಇರಬೇಕು, ಕಣ್ಣು ಇರಬೇಕು, ಗೋಳ ಇರಬೇಕು, ಕಣ್ಣು ಕಾಣಿಸ್ಬೇಕು, ಒಳಗಿರೋ ದೇವತೆ ಇರಬೇಕು. ಪ್ರತಿಯೊಂದರಲ್ಲೂ ಮೂರು ಸೇರಲೇಬೇಕು ಅದಕ್ಕೆ. ಗೋರಕ ಚಿಂತನೆ ಇದ್ದ ಹಾಗೆ ವಿಷ್ಣು ಕೂಡ ಅದಕ್ಕೆ ಸಿಮಿಲರ್, ಅದೇ ಅಲ್ಲ ಸಿಮಿಲರ್. ಏತದೇಕತಮಾಭಾವೇ ಯದಾ ನೋಪಲಭಾಮಹೆ. ಇದರಲ್ಲಿ ಒಂದಿಲ್ಲದೆ ಹೋದರೂ ಕೂಡ ನಮಗೆ ಡೀಲಿಂಕ್ ಆದಾಗಲೇ ಮೂರು ಇರಲೇಬೇಕು. ತೃತಯಂ ತತ್ರ ಯೋ ವೇದ. ಈ ಮೂರನ್ನು ಯಾರು ಸರಿಯಾಗಿ ತಿಳಿತಾರಲ್ಲ, ಯಾರ ಅಧೀನ ಅಂತ ತಿಳಿತಾರಲ್ಲ, ಸ ಆತ್ಮ ಸ್ವಾಶ್ರಯಾಶ್ರಯ. ಪರಮಾತ್ಮ ಯಾರನ್ನು ಆಶ್ರಯಿಸಿದ್ದಾನೆ ಅಂದರೆ ಸ್ವಾಶ್ರಯಾಶ್ರಯ, ತನ್ನನ್ನೇ ಆಶ್ರಯಿಸಿದ್ದಾನೆ, ಬೇರೆ ಯಾರನ್ನು ಆಶ್ರಯಿಸಿಲ್ಲ ದೇವರು. ಸ್ವಾಶ್ರಯ ಆಶ್ರಯ, ಸ್ವ ಆಶ್ರಯ ಆಶ್ರಯ, ತನ್ನನ್ನೇ ಆಶ್ರಯವನ್ನಾಗಿ ಆಶ್ರಯಿಸುವವನೇ ಹೊರತು ಸ್ವತಂತ್ರ ಅಂತ ಅರ್ಥ. ಸ್ವರೂಪ ಪ್ರವೃತ್ತಿ ರೂಪ ಸತ್ತಾತ್ರೈವಿದ್ಯೆ ಪರಾರಪೇಕ್ಷ ಸ್ವತಂತ್ರ. ಏತದ್ ಏಕತಮ ಅಂದರೆ 1 ಆಫ್ ದಿ 3. ಏಕತರ ಅಂತ ಹೇಳಿದಾಗ 1 ಆಫ್ ದಿ 2. ಏಕತಮ ಅಂದರೆ 1 ಆಫ್ 3. ಅದು ಮೋರ್ ದೆನ್ 2 ಇದ್ದಾಗ ಏನಂತ ಕರೀತಾರೆ, ಅದು ಇಲ್ಲಿ ಮೋರ್ ದೆನ್ 1 ಇದ್ದರೂ ಸಾಕು. ಕನ್ನಡದಲ್ಲಿ ಇದ್ದಾರೆ, ಇಂಗ್ಲೀಷ್ನಲ್ಲಿ. ಸಂಸ್ಕೃತ ಮಾತು ಎಷ್ಟಿರಬೇಕು? 3 ಇರಬೇಕು. ನಮ್ಮಲ್ಲಿ ಒಂದಿದೆ, ದ್ವಿವಚನ ಇರೋದು ಸಂಸ್ಕೃತದಲ್ಲಿ ಸ್ಪೆಷಲ್. ಅದು ಬೇರೆ ಯಾವ ಭಾಷೆಗಳು ಒನ್ನಾತ್ ಮತ್ತು ಬಹುವಚನನೇ. ಇದರಲ್ಲಿ ಹಾಗಲ್ಲ. ಇಬ್ಬರೊಂದು ಪದ ಉಪಯೋಗಿಸಿದ್ರು ಕ್ರಿಯಾಪದ ಮಾತ್ರ ಬಹುವಚನದ್ದೇ ಬರೋದು. ಇಲ್ಲಿ ಹಾಗಲ್ಲ, ಕ್ರಿಯಾಪದನೇ ಬೇರೆ, ದ್ವಿವಚನದ್ದೇ ಬೇರೆ, ಇದರದ್ದೇ ಬೇರೆ. ಏತದೇಕತ ಸುಪ್ತಾವಪಿ ಯಃ ಸರ್ವಂ ವೇತ್ತಿ ಜೀವಾನಾಂ ಸಪರಃ. ನಮಗೆಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ ಬಿಟ್ಬಿಡಿ. ಮಲಗಿದಾಗ ಹೊರಗಿಂದೇನೂ ಗೊತ್ತಿಲ್ಲ, ಗೊತ್ತಾಯ್ತಾ? ಅದು ಮಲಗಿದಾಗಲೂ ಎಲ್ಲರನ್ನು ನೋಡ್ತಾನಲ್ಲ, ಅವನು ಪರಮಾತ್ಮ. ಮತ್ತೆ ಎಲ್ಲರೂ ಮಲಗಾರ ಎದ್ದು ನೋಡ್ತಾ ಇರ್ತಾನೆ. ಸುಪ್ತಾವಪಿ ಯಃ ಸರ್ವಂ ವೇತ್ತಿ ಜೀವಾನಾಂ ಸಪರ. ದೇವರ ಬಗ್ಗೆ ಎಲ್ಲ ವಿಷಯ ಪರಮಾತ್ಮ ಎಲ್ಲ ಕಾಲಕ್ಕೂ ಗೊತ್ತು. ಆಫೀಸಿಗೆ ಫೈಲ್ ಇದ್ರೆ ಹುಡುಕಾಗ ಅರ್ಧ ಗಂಟೆ ಬೇಕು, ಕೆಲಸದ ನಾಳೆ ಬೇರೆ ಅಂತ ಕಳಿಸ್ಬಿಡ್ತಾರೆ. ಕೆಲಸ ಸಿಗೋದೇ ಇಲ್ಲ, ಹಳೆಯದಾಗಿಬಿಟ್ರೆ. ಪ್ರತಿ ಕ್ಷಣದಲ್ಲೂ ಪರಮಾತ್ಮ ಏನು ನೋಡ್ತಾನೆ? ಅನಂತ ಇವಳ ಅಕೌಂಟ್ ಎಲ್ಲ ಎದುರಿಗೆ, ಪ್ರತಿ ಕ್ಷಣದಲ್ಲೂ ಕೂಡ ಎಷ್ಟಿದೆ ತಂದೆ ಗೊತ್ತಿರಲ್ಲ ಮನುಷ್ಯನಿಗೆ ಸರಿಯಾಗಿ, ಅಷ್ಟಿದ್ದಾರೆ ಪರಮಾತ್ಮನ. ಆಗ ದೇವರು ಎಷ್ಟು ದೊಡ್ಡವನು ಅಂತ ಅರ್ಥ ಆಗುತ್ತೆ. ನಮಗೇನು ಮಾಡಕ್ಕೆ ಬರೋ ಇನ್ನೊಬ್ಬರು ಮಾಡಿದಾಗ ಅವರು ಗ್ರೇಟ್ ಅಂತ, ಯಾರಿಗೂ ಮಾಡಕ್ಕೆ ಬರದೆ ಹೋದಾಗ ಗ್ರೇಟೆಸ್ಟ್ ಆಗ್ತಾನೆ ಪರಮಾತ್ಮ. ಸ್ವಪ್ನೇನ ಶಾರೀರಂ ಅಭಿಪ್ರಹತ್ಯ ಅಸುಪ್ತಃ ಸುಪ್ತಾನಭಿಚಾಕಸೀತಿ ಇತಿ ಶ್ರುತೇ. ಅಸುಪ್ತಃ ಸುಪ್ತಾನಭಿಚಾಕಸೀತಿ. ಅಸುಪ್ತ ತಾನು ಮಲಗಿಲ್ಲ, ಸುಪ್ತಾನ್ ಮಲಗಿದ್ದ. ಮಲಗೋದು 2 ಅರ್ಥ, ಗೊತ್ತಿಲ್ಲವರು ಅಂತ ಅನ್ನೋದು ಅರ್ಥ. ಇವ್ರಿಗೆ ಗೊತ್ತಿಲ್ಲದ ಕಾಲಕ್ಕೆ ಪರಮಾತ್ಮನಿಗೆ ಗೊತ್ತಿದೆ, ಗೊತ್ತಾಯ್ತಾ? ಕೃಷ್ಣ ನೋಡಿ, ಸೂರ್ಯ ಮುಡಿಗೆ ಇಲ್ಲ ಏನೂ ಕೂಡ, ಕತ್ಲು ಸೃಷ್ಟಿ ಮಾಡಿಬಿಟ್ಟ. ಎಲ್ಲರೂ ತಿಳ್ಕೊಂಡಿದ್ದೇನೋ ಆ್ಯಕ್ಚುಲಿ ಸೂರ್ಯ ಮುಳುಗಿಲ್ಲ, ಪರಮ ಶಕ್ತಿ ಆಗಿದೆ. ಅದು ಎಲ್ಲರಿಗೂ ಇದರಲ್ಲಿ ಯಾರ್ಯಾರು ಇದ್ದಾರೆ, ದ್ರೋಣಾಚಾರ್ಯರು ಇದ್ದಾರೆ ಅದರಲ್ಲಿ, ಬೃಹಸ್ಪತ್ಯಾಚಾರ್ಯರವರು ಸಾಮಾನ್ಯರಲ್ಲ. ಎಲ್ಲರೂ ತಪ್ಪು ತಿಳ್ಕೊಂಬಿಟ್ರು. ಕರ್ಣ, ಸೂರ್ಯ ಸ್ವತಃ ಸೂರ್ಯಾವತಾರ ಕರ್ಣ, ಎಲ್ಲರೂ ಕತ್ಲಾಯ್ತು ಅಂತ ತಿಳ್ಕೊಂಡ್ಬಿಟ್ರು. ಅದು ನೋಡಿದರೆ ಅದು ಅವ್ರು ತಲೆ ತೆಗೆದ್ಮೇಲೆ ನೋಡಿದ್ರೆ ಹಾಗೆ. ಇದೆಲ್ಲ ದೇವರ ಶಕ್ತಿ ಅಂತಂತೂ ಗೊತ್ತಾಗುತ್ತೆ. ಇದು ಮಲಗೋದು ಶಬ್ದಕ್ಕೆ ಅರ್ಥ. ಎಲ್ಲಿ ನಮಗೆ ಅಜ್ಞಾನ ಇದೆಯೋ ದೇವರಿಗೆಲ್ಲ ಜ್ಞಾನ ಇದೆ. ನಮಗೆಲ್ಲ ಕಡೆ ಅಜ್ಞಾನ ಇದೆ, ಇವರಿಗೆಲ್ಲ ಕಡೆ ಜ್ಞಾನ ಇದೆ. ಆದರೆ ಸರ್ವಜ್ಞ. ಸಿಂಪಲ್, ಅದು ಎಷ್ಟೊತ್ತು ಹೇಳಿದೆ ಅದನ್ನು. ಅವತ್ತು ಅಷ್ಟಮಿ ಗ್ರಹಣ ಆಗುತ್ತೆ ಅಂತ ಅದು ಯಾಕೆ ಗೊತ್ತಾ? ಅಷ್ಟಮಿ ಅಂತ ಯಾರು ಹೇಳಿದ್ರು ನಿಮಗೆ ಅಂದರೆ, ಅದು ಚಂದ್ರೋದಯ ಆಯಿತು ಮಧ್ಯರಾತ್ರಿ ಅಂತ ಹೇಳ್ತಾರೆ. ಚಂದ್ರೋದಯ ಆಗ್ಬೇಕಾದ್ರೆ ಏನಾಗಿರ್ಬೇಕದು? ಆಯ್ತಾ? ಈಗ ಹಾಗಾಗಿ ಅದೇ ಕಾಮನ್ ಸೆನ್ಸ್ ಇಲ್ಲ. ಇವರೆಲ್ಲ ಏನು ಮಾಡ್ತಾರೆ ಅದು ಅಲ್ಲ ಹಾಗೆ ತಿಳ್ಕೊಬೇಕು. ಅಷ್ಟಮಿ ಅಂತ ಹಾಕಿದ್ದಾರೆ ಅಷ್ಟೇ, ಅಮಾವಾಸ್ಯೆ. ದುರ್ಯೋಧನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಮತ್ತೆ ಹೇಗೆ ಬರುತ್ತೆ ಅವೆಲ್ಲ ಕೂಡ? ಇದು ತಮಗೆ ಗೊತ್ತಿದ್ದಾಗ ಅಡ್ಜಸ್ಟ್ ಮಾಡ್ಕೋಬಾರದು. ಹಾಗಿದ್ದು ಒಂದೇ ಕ್ಲಾಸ್ ಅಡ್ಜಸ್ಟ್ ಮಾಡ್ಕೊಂಡು 1ನೇ ಕ್ಲಾಸಲ್ಲಿ ಉಳಿತಾರೆ ಕೊನೆಗೆ. ಅವರು ಜಾಸ್ತಿ ತಿಳ್ಕೊಳ್ತಾ ಹೋದ ಏನಾಗ್ತಾರೋ ಬೆಳೀತಾ ಹೋಗ್ತಾರೆ. ತಿಳುವಳಿಕೆ ಬೆಳಿಬೇಕೆ ಹೊರತು ಅಡ್ಜಸ್ಟ್ ಆಗಿ ಕೂತ್ಬಿಡ್ಬಾರ್ದು. ಅರ್ಥ ಆಯ್ತಾ? ಇವೆಲ್ಲ ತಿಳುವಳಿಕೆ ಇಲ್ಲ. ಅದನ್ನು ಹೇಳಿದ್ರು ನಂಬ್ತಾರೆ. ಅವ್ರು ಎಷ್ಟು ಸೈಂಟಿಫಿಕ್, ಎಷ್ಟು ಚೆನ್ನಾಗಿ ಅವ್ರು ನೋಡಿ ಏನೋ ಹೇಳಿ ಸೈಂಟಿಫಿಕ್ ಅದು ಅಷ್ಟು ದಿವಸ ಗಾಢಾಗ ಸೈಂಟಿಫಿಕ್ ಏನೋ ವಿವೇಕ ಇಲ್ಲ. ಅದಕ್ಕೆ ಶಾಸ್ತ್ರದಲ್ಲಿರೋ ಒಂದು ಪರ್ಫೆಕ್ಷನ್ ಅದ್ರಲ್ಲಿ ಬರೋದಿಲ್ಲ. ಸರಿಯಾಗಿ ಯೋಚನೆ ಮಾಡಬೇಕು. ಹೇಳಿ ಏನು ಶುರುವಾಯಿತು ಯುದ್ಧ ಎಲ್ಲ ಹೇಳಿದ್ದಾರೆ. ಹೇಳಿದ ಕಾಲಕ್ಕೆ ಮತ್ತೆ ಅದೆಲ್ಲಕ್ಕಿಂತ ಹೆಚ್ಚು ಮಧ್ಯರಾತ್ರಿ ತುಂಬ ಸುಸ್ತಾಯ್ತು ಎಲ್ರಿಗೂ. ಯಾರು ಸಾಯೋ ಹೊತ್ತಿಗೆ? ಘಟೋತ್ಕಚ ಸಾಯೋ ಹೊತ್ತಿಗೆ. ಜಯದ್ರಥ ಸತ್ತಿದ್ದು ಸಾಯಂಕಾಲನೇ, ಇನ್ನು ಸೂರ್ಯ ಮುಳುಗಿಲ್ವಲ್ಲಾಗ. ಯಾವ ಘಟೋತ್ಕಚ ಸತ್ತ ಮಧ್ಯರಾತ್ರಿ ಆಯ್ತು ಅಷ್ಟೊತ್ತಿಗೆ. ಆಗ ಎಲ್ಲರೂ ಭಾರಿ ಸುಸ್ತಾಗ್ಬಿಟ್ಟಿತ್ತು. ಆಗ ಅರ್ಜುನ ಅನೌನ್ಸ್ ಮಾಡಿದ, ಸ್ವಪ್ಸಂತು ಯಾವತ್ ಶಶಿನಃ ಪ್ರಕಾಶ. ಚಂದ್ರೋದಯವರೆಗೂ ಕೂಡ ಮಲ್ಕೊಳ್ಳಿ. ಚಂದ್ರೋದಯ ಏನು ಬೆಳಗ್ಗೆ 6 ಗಂಟೆಗೆ ಆಗುತ್ತಾ?
ಚಂದ್ರ ರಾತ್ರಿ ತಾರೆ ಆಗ್ಬೇಕಂತ ಆಮೇಲೆ ಸೂರ್ಯೋದಯ ಅದ ಚಂದ್ರ ಇದ್ರೂ ಲೆಕ್ಕ ಇಲ್ಲ ಅದು. ಅರ್ಥ ಆಯ್ತಾ? ಅಷ್ಟಮಿ ಅಂತ ಹೇಳ್ತಿದ್ದೇನಲ್ಲ, ಅಷ್ಟಮಿ ನವಮಿಯಲ್ಲಿದೆ ಮಧ್ಯೆ ರಾತ್ರಿ ಇದಾಗ ಒಂದು ತಿಥಿ ಲೋಪ ಆಗುತ್ತೆ, ಆಮೇಲೆ ಎರಡು ತಿಥಿ ಒಂದೇ ದಿವಸ ಬಂದ್ಬಿಡುತ್ತೆ, ಮುಂದೆ ಎರಡು ದಿವಸ ಒಂದೇ ದಿವಸ ಬಂದ್ಬಿಡೋದ್ರಿಂದ 13 ದಿವಸಕ್ಕೆ ಪಕ್ಷ ಆಯ್ತು ಆ ಸಲ. ಅರ್ಥ ಆಯ್ತಾ? ಅದಕ್ಕೆ ಕ್ಷಯಪಕ್ಷ ಅದು. ಆ ಕ್ಷಯಪಕ್ಷ ಬಹಳ ದೊಡ್ಡ ಅನರ್ಥ ಸೂಚನೆ ಮಾಡುತ್ತೆ. ಅಷ್ಟು ಜನದ ಎರಡು ತಿಥಿ ಒಂದು ತಿಥಿ ಸ್ಲಯ ಆಗ್ತದೆ ಸಾಮಾನ್ಯ, ಅದು ಸ್ವಲ್ಪ ದೋಷನೇ ಇಲ್ಲ ಅಂತಲ್ಲ, ಇದು ಪರಮದೋಷ. ಅಷ್ಟು ಜನ ಸತ್ರು ಅಷ್ಟು ದಿವಸದಲ್ಲಿ 18 ಅಕ್ಷೋಹಿಣಿ ಸಹಜ ಸತ್ತೋಯ್ತು. ಇದು ಜಗತ್ತಿಗೆ ಅನಿಷ್ಟ ಅಂತ ಅರ್ಥ, ಗೊತ್ತಾಯ್ತಾ? ಅದು ವಿಶೇಷ. ಹೌದು ಹೌದು, ಅನಿಷ್ಟನೇ. ಅದು 3 ಬಂದರೂ 3 ಬಿ ಬರಲ್ಲ, ಅದು ಕೊನೆಗೆ ಬರೋದು 3. ಅಷ್ಟು ಆ ಜನ ಆ ರೀತಿ ಜನ ಸಾಯ್ಬೇಕು. ಹಾಂ, ತಿಥಿ ಲೋಪ ಆಗಿಬಿಡುತ್ತೆ. 15 ದಿವಸ ಇರಬೇಕು ತಿಥಿಗೆ, ಗೊತ್ತಾಯ್ತಾ? ಸರಿಯಾಗಿ 15 ದಿವಸ ಆಗುತ್ತೆ. ಆಮೇಲೆ ಒಂದ್ಸಲ 16 ಆಗಿಬಿಡುತ್ತೆ ಜೇತಿ ಬಂದು. ವೃದ್ಧಿ ಅದು. ಇದು ಕ್ಷಯ. ಅದು 3 ದಿವಸ ಕ್ಷಯ ಆಗಬಾರ್ದು, ಆಗಿಬಿಟ್ರೆ ದೊಡ್ಡ ದೊಡ್ಡ ದೋಷ. ಇವ್ರ ಲೆಕ್ಕ ಆಗೋದು ಬೇರೆ, ಅವ್ರ ಲೆಕ್ಕದ ಬೇರೆ. ಅವಾಗ ಅದೇ ಅವೆಲ್ಲ ಅಂಥ ವ್ಯತ್ಯಾಸಗಳಾಗತ್ತೆ ಹೊರತು ಮೇನ್ ಆಗೋದಿಲ್ಲ. ಯಃ ಸರ್ವಂ ವೇತ್ತಿ ಜೀವಾನಾಂ ಸಪರಃ ಸ್ವಪ್ನೇನ ಶಾರೀರಮವೇತ್ಯ ಸುಪ್ತಾರಭಿಜಾಕಸೀತಿ ಇತಿ ಶ್ರುತೇ ಏನಾಯ್ತದೋ ಸೃಷ್ಟು ಆಶ್ರಯಾಣಾಂ ಅಪಿ ಆಶ್ರಯ. ಆಶ್ರಯ ಮುಂದಕ್ಕೆ 2 ಅರ್ಥ. ತನಗೆ ಆಶ್ರಯವಾಗಿ ತಾನೇ ಇದ್ದಾನೆ ಅಂತ ಒಂದು ಅರ್ಥವಾದರೆ, ಆಶ್ರಯ ಕೊಡ್ತಕ್ಕಂಥ ಉಳಿದವರಿಗೂ ಆಶ್ರಯ ಆಗಿದ್ದಾನೆ, ಗೊತ್ತಾಯ್ತಾ? ಪೀಠ ಪೂಜೆ ಮಾಡೋದಿಲ್ಲ ಈಗ, ಭೂಮಿಯೆಲ್ಲ ನಮಗೆ ಆಶ್ರಯ ಕೊಟ್ಟಿದೆ ಈಗ, ಆದರೆ ಭೂಮಿಗೆ ಆಶ್ರಯ ಬೇಕಲ್ಲ, ಅದಕ್ಕೆ ಯಾರಿದ್ದಾರೆ? ಶ್ರೇಷ್ಠ ದೇವರಿದ್ದಾರೆ, ಅವ್ರಿಗೆ ಆಶ್ರಯ ಬೇಕಲ್ಲ, ಅವ್ರಿಗೆ ಆಶ್ರಯ ಬೇಕಲ್ಲ, ಅವ್ರಿಗೆ ಆಶ್ರಯ ಇಲ್ಲ, ಅದು ಆಶ್ರಯ. ಅಲ್ಲಿ ಪರಮಾತ್ಮ ತನಗೆ ಆಶ್ರಯ ಕೊಟ್ಟವರಿಗೆಲ್ಲ ತಾನೇ ಆಶ್ರಯನಾಗಿದ್ದಾನೆ, ಉಳಿದವರಿಗೆ ಆಶ್ರಯ ಕೊಟ್ಟವರಿಗೆ ತಾನೇ ಆಶ್ರಯನಾಗಿದ್ದಾನೆ. ದೇವರು ಮಹಿಮೆ ಇದೆ. ಅದಕ್ಕೆ ಆಧಾರ ನಿಲಯ, ಆಧಾರಾಣಾಮಪಿ ನಿಲಯ, ಆಧಾರರಿಗೂ ಆಧಾರವಾಗಿದ್ದಾನೆ. ಮತ್ತು ಆಧಾರ ಅಂದ್ರೂ ಒಂದೇ, ನಿಲಯ ಅಂದ್ರೂ ಒಂದೇ, ಆಶ್ರಯ ಅಂದ್ರೂ ಒಂದೇ. ಆಶ್ರಯ ಅಂದ್ರೆ ಏನಾಯ್ತಾಗ? ಅನ್ಯೋನ್ಯ ಆಶ್ರಯ ಆದಾಗ ಇದು ಆಗಲಿಲ್ಲ. ಯಾಕಾಗಲಿಲ್ಲ? ಈ ಆಶ್ರಯ ಬೇರೆ, ಆ ಆಶ್ರಯ ಬೇರೆ. ಆಶ್ರಯ ಕೊಟ್ಟವರಿಗೂ ಆಶ್ರಯನಾಗಿದ್ದಾನೆ ಅಷ್ಟೇ. ಅದು ಹೌದು, ಆದ್ದರಿಂದ ದೋಷ ಇಲ್ಲ ಅದಕ್ಕೆ. ಆ ಪದ ವಿಷ್ಣುಹಾರದ ಪದ ಅರ್ಥ ಬಗ್ಗೆ ಇಷ್ಟು ಓದಿದರೆ ಕ್ಲಾರಿಟಿ ಬರುತ್ತೆ. ಪುರುಷವು ಅಂಡಂ ಬಿ ಎ ಅಂದ್ಬಿಡ್ತಾರೆ, ಅರ್ಥ ಆಗೋದಿಲ್ಲ. ಒಂದು ಪದ ಇಲ್ಲ, ಬಿ ಎ ಒಂದು ಅರ್ಥ ಇಲ್ವಾ? ಗೊತ್ತಾಯ್ತು. ತಪ್ಪು ಹೇಳ್ತಾರೆ, ಎ ಬಿ ಅಂತ ಹೇಳ್ಬೇಕಾಗಿತ್ತು ಅಂತ ಹೇಳೋದಿಲ್ಲ. ಅದಿರೋದು ಹಾಗೆ. ಕೆಲವು ಪದಗಳು ನಮಗೆ ಅರ್ಥ, USA ಒಂದು ಪದ ಅರ್ಥ ಅಂತ ಫಿಕ್ಸ್ ಆಗಿದೆ, ಆ ಅರ್ಥಗಳೆಲ್ಲ ಆ ಅರ್ಥ ತಲೆ ಹೊಡೆಯುತ್ತೆ, ತಕ್ಷಣ ಹೊಡೆಯೋ ಅರ್ಥ ಅದೇ ಹೊಡೆಯೋದು. ಅದೇ ರೀತಿ ಟೆಕ್ನಿಕಲಿ ಇವತ್ತು ಸೋಷಿಯಲ್ಲು ಪೊಲಿಟಿಕಲ್ ಆದರೆ ಶಾಸ್ತ್ರ ಗೊತ್ತಿದ್ದವ್ರು ಈ ಪದಗಳು ಯಾವಾಗಲೂ ಅದೇ ರೀತಿಯಲ್ಲಿ ಅರ್ಥ ಆಗ್ತದೆ, ಬೇರೆ ರೀತಿ ಅರ್ಥ ಆಗೋದಿಲ್ಲ. ಪುರುಷೋಂಡಂ ಸೃಷ್ಟು ಆಶ್ರಯ ಅಣಾಮಾಶ್ರಯ, ಅದು ಆಧಾರಕ್ಕೆ ಅರ್ಥನೂ ಆಯಿತು, ಪ್ರಮಾಣನೂ ಆಯಿತು, ವಿಷಯ ತಿಳಿದುಪಣೆ ಆಯಿತು, ಇದಿಷ್ಟು ಬಂದೋಯ್ತು ಅದರೊಳಗೆ. ಪುರುಷೋ ಅಂಡಂ ವಿನಿರ್ಭಿದ್ಯ ಯದಾಸೌ ಸ ವಿನಿರ್ಗತಃ ಆತ್ಮನೋ ಅಯನಮನ್ವಿಚ್ಛನ್ ಅಪೋ ಅಸ್ತ್ರಾಕ್ಷಿ ಶುಚಿ. ಎಷ್ಟು ಚೆನ್ನಾಗಿದೆ ನೋಡಿ. ಪರಮಾತ್ಮ ಏನು ಮಾಡ್ತಾರೆ? ಒಂದೊಂದೇ ಸೃಷ್ಟಿ ಮಾಡ್ತಾನೆ ಈಗ. ಅದು ಎಲ್ಲ ಹೇಳ್ಬೇಕು, ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅದು ಪುರುಷ ಅಂಡಂ ವಿನಿರ್ಭಿದ್ಯ ಯದಾ ಅಸೌ ಸ ವಿನಿರ್ಗತಃ, ಬ್ರಹ್ಮಾಂಡವನ್ನು ಭೇದಿಸಿಕೊಂಡು ಪರಮಾತ್ಮ ಹೊರಗೆ ಬಂದ, ಲೇಪ ಇಲ್ಲ ಪರಮಾತ್ಮನಿಗೆ. ಆತ್ಮನೋ ಅಯನಮನ್ವಿಚ್ಛನ್, ಎಲ್ಲ ಜೀವರಿಗೆ ಆಶ್ರಯ ಕಲ್ಪಿಸಬೇಕು ಅಂತ ಹೇಳಿಬಿಟ್ಟು ಮೊದಲು ಸೃಷ್ಟಿ ಮಾಡಿದ್ದು ಯಾವುದು ಅಂದರೆ ಶುಚೀಹಿ ಆಪಹ, ನೀರು ಸೃಷ್ಟಿಯಾಯಿತು. ಏನೇ ಕೆಲಸ ಆಗ್ಬೇಕಾದ್ರೆ ಫಸ್ಟ್ ಏನಿರಬೇಕು? ನೀರಿರಬೇಕು. ಅದಕ್ಕೆ ಸುತ್ತಮುತ್ತ ನೀವು ನೀರಿಲ್ಲ ಅಂದರೆ ಸೊಳ್ಳೆ ಬರಲ್ಲ ಅಂತ ಅರ್ಥ ಆಯ್ತಾ? ಈಗ ಅದು ಸೊಳ್ಳೆ ಓಡಿಸೋತ ಕೊಡಬಾರ್ದು, ನೀರಿಲ್ಲ ನೋಡ್ಕೊಬಿಟ್ರೆ ಸಿಂಪಲ್. ಅದು ಇಡಿಸಿ ಕೊಂದು ಪಾಪ ಬೇರೆ ಜೊತೆಗೆ ಅವು ಹೋಗೋದು ಇಲ್ಲಿ ಬರ್ತಾರೆ ಇರುತ್ತೆ, ಮತ್ತೆ ಅದು ರೂಟ್ ಔಟ್ ಮಾಡಬೇಕು. ಅದಕ್ಕೆ ನೀರಿನಿಂದಲೇ ಜಗ ಸೃಷ್ಟಿ. ಅದಕ್ಕೆ ನಾರಾಯಣ, ನೀರು ಆರಾಮ ನೀರನ್ನು ಪರಮಾತ್ಮ ಒಬ್ಬನೇ. ಇದು ದೇವರ ಮಹಿಮೆ. ಅದು ನೀರು ಹುಟ್ಟಿಸುತ್ತೆ, ಕೊಲ್ಲುತ್ತೆ, ಎರಡೆರಡು. ಸ್ವಲ್ಪ ನೀರು ಕುಡಿದ್ರೆ ಬರ್ತದೆ, ಜಾಸ್ತಿ ನೀರು ಕೂಡ ನೀವು ಉಸಿರುಗಡೆ ಸಾಯ್ತಾರೆ ಅಷ್ಟೇ. ಹಾಗಾಗಿ ನೀವು ಮುಣಿದ ನೀರು ಕುಡಿದ್ರೆ ಸಾಯೋದು. ಅದಕ್ಕೇ ನೀರು ಲಯ ಕೊನೆಗೂ ಅಲ್ಲೇ ಆಗೋದು. ಮೊದಲು ಸೃಷ್ಟಿಯಾಗಿದ್ದು ನೀರು, ಕೊನೆಗೆ ಉಳಿಯೋದು ನೀರೇ. ಆತ್ಮನು ಅಯನಮನ್ವಿಚ್ಛನ್ ಅಪೋ ಅಸ್ತ್ರಾಕ್ಷಿ ಶುಚಿ. ಇವತ್ತು ನೀರಿಲ್ಲ ಅಂತ ತಿಳ್ಕೊಳ್ಳಿ, ಬೆಸ್ಟ್ ಸಿಮೆಂಟ್ ಎಲ್ಲ ಇದೆ, ಮನೆ ಕಟ್ಟಕ್ಕೆ ಬರುತ್ತಾ ನಿಮಗೆ? ನೀರು ಮಿಕ್ಸ್ ಆಗಲೇಬೇಕು. ಅದು ಎಷ್ಟು ಮ್ಯಾಜಿಕ್ ಇದೆ. ಮನೆ ಕಟ್ಟಕ್ಕೂ ನೀರು ಬೇಕು, ಅಡಿಗೆಗೆ ನೀರು ಬೇಕು. ಒಳಗೆ ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಭಾಗ ಇರೋದು ಯಾವುದು? ರಕ್ತದಲ್ಲಿ ಹೆಚ್ಚು ಕಂಟೆಂಟ್ ಇರೋದು ಯಾವುದು? ಬರೀ ನೀರು. 60 to 70% ವೇರಿ ಆಗಿದೆ.
ಅಷ್ಟು ಅಂದರೆ ಎಲ್ಲ ಶಾಸ್ತ್ರ ಏನು ಹೇಳಿದೆ ಅದಕ್ಕೆ ಪಿಂಡಾಂಡ ಅಂತ ಕರೆದು. ಬ್ರಹ್ಮಾಂಡದಲ್ಲಿ ಹೇಗಿದೆ ಪಿಂಡಾಂಡದ ಪ್ರಪಂಚ ಇರೋದು ಹಾಗೆ ಪಂಚ ಆ ಹೌದು ಹ್ಞೂ ಹೌದು ಎಲ್ಲದರಲ್ಲೂ ಬರಬೇಕು. ಬ್ರಹ್ಮಾಂಡನೇ ಬ್ರಹ್ಮಾಂಡ ಮಿನಿಫಾರ್ ಕ್ರಾಸ್ ಸೆಕ್ಷನ್ ಅಂದರೆ ಮಿನಿಫಾರಮ್ ಕ್ರಾಸ್ ಸೆಕ್ಷನ್ ಪಿಂಡಾಂಡ ಆದ್ದರಿಂದ ತತ್ವಚಿಂತನೆ ದೇಹದಲ್ಲೇ ಮಾಡ್ಕೋಬೇಕು. ಅದಕ್ಕೆ ಇಲ್ಲೆಲ್ಲ ಮಾಡ್ಕೊ ಯಾತಕ್ಕೆ ಅಲ್ಲೆಲ್ಲ ಆ ದೇವತೆಗಳಿದ್ದಾರೆ ಅಂತ ಅರ್ಥ. ಅದು ಅದೇ ರೀತಿ ಬ್ರಹ್ಮಾಂಡದ ಅದೇ ಪ್ರತಿ ಅವರಿದ್ದಾರೆ ಅಂತ ಅರ್ಥ. ಎಕ್ಸ್ಟೆಂಡ್ ಮಾಡ್ಕೊಂಬಿಡು ಇಂಟಿಗ್ರೇಟ್ ಮಾಡ್ಕೊಂಬಿಟ್ರೆ ಆನ್ಸರ್ ಸಿಗುತ್ತೆ. ಇದು ಕ್ರಾಸ್ ಸೆಕ್ಷನ್ನು ಅದು ಇಂಟಿಗ್ರೇಟೆಡ್ ಆನ್ಸರ್. ಹಾಂ ಹೌದು ಅಲ್ಲ ಎಂಡಾಗೋದು ಅಲ್ಲಿ ಭೂತಗಳಲ್ಲಿ ಆ ಎಂಡಾಗೋದು. ಸೃಷ್ಟಿಯಲ್ಲಿ ಮತ್ತೆ ಲಯ ಆಗ್ಬೇಕಾದ್ರೆ ಫಸ್ಟ್ ಏನಾಗಬೇಕೀಗ ಲಯದ ನೀರು ಬರಬೇಕು ಮತ್ತೆ ನೀರಿಂದ ಶುರು ಬೇಕು ಮತ್ತೆ ಲಯ ಆಗ್ಬೇಕಾದ್ರೆ. ಹೌದು ಅದಕ್ಕೆ ಮಳೆ ಬಂತು ಅಂತ ನಾವು ಪ್ರಳಯ ಅಂತ ಹೇಳಬೇಕು. ಪ್ರಳಯ ಅಂದರೆ ಪ್ರಳಯ ಜಲಪ್ರಳಯ ಅಂತ ಕರೀತಾರೆ. ಗೊತ್ತಾಯ್ತಾ? ನೀರು ಎರಡು ಭೌತಿಕವಾದ ನೀರು ಬೇರೆ ಆ ನೀರು ಬೇರೆ. ಕೊನೆ ನೀರು ಹುಡಿ ಈ ನೀರಲ್ಲದು ಹೊಡೆಯೋದಕ್ಕೆ ಇದಲ್ಲ ಅದು ಲಕ್ಷ್ಮೀ ಸ್ವರೂಪ ಅದು ಈ ನೀರಲ್ಲ ಅದು ಈ ನೀರಲ್ಲ ಈ ಹೊಡಿಯೋದು ಆ ನೀರಿನಿಂದ ಈ ನೀರು ಬಂತು. ಬೆವರು ನೀರು ಬರುತ್ತೆ ಅದನ್ನು ಕುಡಿಯೋಕ್ಕಾಗುತ್ತೆ ಬೆವ್ರನ್ನ ಇದು ಬೆವರೆಲ್ಲ ಈ ವಾಟರ್ ಕಂಟೆಂಟ್ ಅದು ಬೆವರು ಈ ವಾಟರ್ ಕಂಟೆಂಟ್. ಅದೇ ಜಲದಲ್ಲೂ ಭೇದ ಇದೆ ಪಂಚಭೇದ ತಿಳ್ಕೊಂಡ್ರೆ. ವರುಣ ಬೇರೆ ವರುಣ ಜಲಾಭಿಮಾನಿ ಬುಧ ಜಲಾಭಿಮಾನಿ ಮಹಾಲಕ್ಷ್ಮಿ ಜಲಾಭಿಮಾನಿ. ಈ ಜಲ ಒಂದಿದೆ ಬೇರೆ ಆಗ್ತಾ ಹೋಗ್ತಾರೆ. ಕುಡಿಯೋ ನೀರಿಗೆ ಬುಧ ಗೊತ್ತಾಯ್ತಾ? ಬರೀ ನೀರಿಗೆ ವರುಣ ಕುಡಿಯೋ ನೀರು ಬೇರೆ ಈ ನೀರು ಬೇರೆ. ಎಷ್ಟು ಸೂಕ್ಷ್ಮ ವಿಚಾರ ಇಟ್ಟಿದೆ. ಸ್ವಾದೋದಕ ಅಭಿಮಾನಿ ಬುಧ ಸ್ವಾದೋದಕ ಅಭಿಮಾನಿ ಅವೆಲ್ಲ ಗೊತ್ತಿರಬೇಕು. ಅದು ನೀರಿನಲ್ಲೂ ಭೇದ ಜಡ ಭೇದ ಬಂತು ಅಭಿಮಾನಿಗಳು ಮತ್ತೆ ಭೇದ ಬಂತು. ಹಾಂ ಅದು ಪಡೆಯೋದಕ್ಕಂತ ಸಂವರ್ತಕ ಮೇಘಗಳವೆಲ್ಲ ಕೂಡ ಗೊತ್ತಾಯ್ತು. ಆ ಮೇಘಗಳು ಆ ಕ್ವಾಲಿಟಿನೇ ಬೇರೆ ಗೊತ್ತಾಯ್ತಾ? ಮಳೆ ನೀರು ಬಿಡೋದು ಬೇರೆ ನೀರು ಬಿಡೋದು ಬೇರೆ ಪೈಪ್ ನೀರು ಬಿಡೋದು ಬೇರೆ. ಈ ನೀರು ಎಷ್ಟು ಹಿಡ್ಕೊಂಡು ಅದು ಬಿದ್ದರೆ ಬಿದ್ದು ಹೋಗ್ತಾರೆ. ಅದು ಆನೆ ಸೊಂಡಿಲೆ ಗಾತ್ರ ಬರುತ್ತೆ. ಆನೆ ಸೊಂಡಿಲೆ ಗಾತ್ರ ಅಂಥ ಹನಿ ಬಂದು ಇತ್ತು ಈ ಹನಿಗೇನೆ ಎಷ್ಟೋ ಬಿದ್ದು ಹೋಗ್ತಾ ಇರ್ತದೆ. ಅದು ಬಿದ್ದು ಬಿಟ್ಟರೆ ಎಲ್ಲ ಪೀಸ್ ಎಲ್ಲ ಏನು ಹೊಡೆಯೋದು. ತಾಸು ಅವಾತ್ಸೀತ್ ಕಥಾ ಅಲ್ಲಿ ನಾಳೆ ಎಷ್ಟು ಮುಂದಿನ ಅಂಡಂ ಪ್ರವಿಷ್ಟೋ ಯೋ ವಿಷ್ಣು ಸೌಂಡಂ ಭಿತ್ವಾ ಪ್ರಕಾಶಿತ ಸೋಪೋ ಅಸುರತೋ ನಾರಾಹ ನಾರೋ ಅನಾಶಾತ್ ಪರೋ ಯತಃ ಇತಿ ನಾರಾಯಣಾಧ್ಯಾತ್ಮೆ. ನಾರಾಹ ಅದಕ್ಕೆ ನೀರು ಏನಂತ ಹೆಸರಾಯಿತು? ನಾರಾಹ. ಆಪೋ ನಾರಾ ಇತಿ ಪ್ರೋಕ್ತ. ಮತ್ತು ಅದಕ್ಕೆ ನಾರಾಯಣ ಜಲಶಾಹಿ ಪ್ರಯೋದಕ ಯಾರಿಗೂ ಸಾಧ್ಯ ಇಲ್ಲ. ಆ ದೇವರಿಗೆ ಮಾತ್ರ ಸಾಧ್ಯ. ಸ್ಪೆಷಲ್ ನೇಮ್ ಬಂತು ನಾರಾಯಣ ಅಂತ ಹೇಳಿದ್ರೆ. ಈಜು ಬರೋನು ಹಾಗೆಲ್ಲ ಕರೆಯೋದಿಲ್ಲ. ಸ್ಪೆಷಲ್ ಅದು ನೀರಲ್ಲಿ ಮುಳುಗೋದಿಲ್ಲ ಈಜು ಬರೋನು ಹೇಗೋ ಹಾಗೆ ಮಲ್ಕೊಂಡ್ಬಿಡ್ತಾನೆ ಆರಾಮಾಗಿ. ಏಕೋ ಅದು ನಾಳೆ ದಿವಸ